ನಾವು ಇಲ್ಲಿ ಅಹಮದಾಬಾದ್ ಏರ್ ಕ್ರ್ಯಾಶಿನ ಸುದ್ದಿಯಲ್ಲಿ ಮುಳುಗಿರುವಾಗಲೇ ಅಲ್ಲಿ ಮಿಡ್ಲ್ ಈಸ್ಟ್ನಲ್ಲಿ 200 ಏರ್ಕ್ರಾಫ್ಟ್ಗಳು ಒಂದೇ ಸಲ ಹಾರಾಡಿದ್ದಾವೆ. ಅವು ಯುದ್ಧ ವಿಮಾನಗಳು. ಇಸ್ರೇಲ್ ಇರಾನ್ಗಳ ಮಧ್ಯದಲ್ಲಿ ಮತ್ತೆ ಹೊತ್ಕೊಂಡಿದೆ. ಸ್ಪಷ್ಟ ಯುದ್ಧದ ಕಾರ್ಮೋಡ ಇದು, ಸ್ಪಷ್ಟ ಯುದ್ಧದ ಕಾರ್ಮೋಡ. ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸ್ತು. ನೀವು ಮಿಡ್ಲ್ ಈಸ್ಟ್ನ ಮ್ಯಾಪ್ ತೆಗೆದು ನೋಡಿದ್ರೆ ಇರಾನ್ ಎಲ್ಲಿದೆ, ಇಸ್ರೇಲ್ ಎಲ್ಲಿದೆ ಅಂತ ಅನಿಸುತ್ತೆ. ಇರಾನ್ ಒಂದು ಕಾಲದಲ್ಲಿ ಅಖಂಡ ಭಾರತಕ್ಕೆ ತಾಗಿಕೊಂಡಿದ್ದಂಥ ದೇಶ, ಭಾರತಕ್ಕೆ ತಾಗಿಕೊಂಡಿರುವ ದೇಶ, ಅಖಂಡ ಭಾರತಕ್ಕೆ. ಪಾಕಿಸ್ತಾನ ಏನಾಯಿತು, ಪಾಕಿಸ್ತಾನಕ್ಕೂ ಇರಾನ್ಗೂ ಗಡಿ ಶೇರ್ ಆಗುತ್ತೆ. ಅಫ್ಘಾನಿಸ್ತಾನಕ್ಕೂ ಇರಾಕ್ಗೂ ಸಾಮಾನ್ಯ ಗಡಿ ಇದೆ. ಒಂದು ಕಾಲದಲ್ಲಿ ಭಾರತಕ್ಕೂ ಇರಾನ್ಗೂ ಬಹಳ ಒಳ್ಳೆಯ ಸಂಬಂಧಗಳಿದ್ದು, ಬಿಡಿ ಅದನ್ನ. ಕಂದಹಾರ್ನಲ್ಲಿ ಇರಾನಿಯರು ಮತ್ತು ಭಾರತೀಯರ ಮೀಟಿಂಗ್ ಪಾಯಿಂಟ್ ಇತ್ತು. ಬಹಳ ನಾಲೆಡ್ಜ್ ಶೇರಿಂಗ್ ಆಗಿದೆ ಎರಡು ದೇಶಗಳ ಮಧ್ಯದಲ್ಲಿ. ಆ ವಿಷಯಕ್ಕೆ ಹೋಗೋದು ಬೇಡ ಈಗ. ಅಲ್ಲಿ ನೋಡ್ತಾ ಇದ್ದೀರಿ, ಇರಾನ್ ಈ ಕಡೆ, ಭಾರತ ಕಂದು ಬಣ್ಣದಲ್ಲಿ, ಪಾಕಿಸ್ತಾನ ಕಂದು ಬಣ್ಣದಲ್ಲಿ. ಪಾಕಿಸ್ತಾನದ ಗಡಿಗೆ ತಾಗಿಕೊಂಡು ಇರಾನ್ ಇದೆ. ಇರಾನ್ ಆದಮೇಲೆ ಇರಾಕ್ ಬರುತ್ತೆ, ಇರಾಕ್ ಆದಮೇಲೆ ಸಿರಿಯಾ ಬರುತ್ತೆ. ಇರಾಕು ಸಿರಿಯಾನ ಮ್ಯಾಪಲ್ಲಿ ತೋರಿಸಬಹುದು, ಇಸ್ರೇಲ್ ತೋರಿಸೋದು ಕಷ್ಟ. ಇಷ್ಟಿದೆ, ಅದು ಇಷ್ಟಿದೆ. ಆ ಮಾರ್ಕ್ ಮಾಡಿ ತೋರಿಸಿದ್ದಾರೆ ನೋಡಿ. ಮೆಡಿಟರೇನಿಯನ್ ಸಮುದ್ರ ಅಲ್ಲಿ ಕಾಣಿಸೋದು. ಆ ಮೆಡಿಟೇರಿಯನ್ ಸಮುದ್ರಕ್ಕೆ ತಾಗಿಕೊಂಡು ಇಸ್ರೇಲ್ ಬರುತ್ತೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಬೇಕು ಅಂದರೆ ಅದು ಸಿರಿಯಾನ್ನ ದಾಟ್ಕೊಂಡು, ಇರಾಕನ್ನು ದಾಟ್ಕೊಂಡು ದಾಳಿ ನಡೆಸಬೇಕು. ಮಾಡಿದ್ದಾರೆ ಇವರು, ದಾಳಿ ಮಾಡಿದ್ದಾರೆ. ನಿಮಗೊಂದು ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ. ಇಸ್ರೇಲ್ಗೆ ತನ್ನ ಜೊತೆ ಶತ್ರುತ್ವ ಕಟ್ಟಿಕೊಂಡಿರುವ ಯಾವ ದೇಶವೂ ಅಣುಬಾಂಬನ್ನು ಹೊಂದುವುದು ಇಷ್ಟ ಇಲ್ಲ. ನೀವು ಏನಾದರೂ ಮಾಡ್ಕೊಳ್ಳಿ, ಅಣುಬಾಂಬನ್ನು ನೀವು ತಯಾರು ಮಾಡೋದಕ್ಕೆ ಬಿಡೋದಿಲ್ಲ ನಾವು. ತನ್ನ ಸುತ್ತಲಿನ ಯಾವ ದೇಶಕ್ಕೂ ಅಣುಬಾಂಬ್ ಮಾಡಿಕೊಳ್ಳೋದಕ್ಕೆ ಇಸ್ರೇಲ್ ಬಿಟ್ಟಿಲ್ಲ. ಇಸ್ರೇಲ್ ತಾನು ಒಂದು ಅಂದಾಜಿನ ಪ್ರಕಾರ ಒಂದು 300 ಅಣುಬಾಂಬ್ ಇಟ್ಕೊಂಡಿದೆ. ದೇ ಸ್ಟಾರ್ಟೆಡ್ ದೇರ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಇನ್ 1948. ದೇಶ ಅಸ್ತಿತ್ವಕ್ಕೆ ಬಂದಾಗಲೇ ಅವರು ತಮ್ಮ ಅಣು ಯೋಜನೆಯನ್ನು ಶುರು ಮಾಡಿದ್ರು. ಬೈ 1976 ಅಷ್ಟೊತ್ತಿಗೆ ಅವರು ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿಬಿಟ್ಟಿದ್ರು. ಅದು ಇಸ್ರೇಲ್. ನಾವು ಇಟ್ಕೊಂಡಿರ್ತೀವಿ, ಬಟ್ ನೀವು ಯಾರೂ ಇಟ್ಕೊಳ್ಳಂಗಿಲ್ಲ ಅಂತ. ಇರಾನ್ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅಂದರೆ ಹೆಂಗಾರು ಮಾಡಿ ಅಣುಬಾಂಬನ್ನು ತಯಾರು ಮಾಡಬೇಕದು. ಇಸ್ರೇಲ್ ಬಿಡೋದಿಲ್ಲ ಅದಕ್ಕೆ. ನಿಮಗೊಂದು ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಇವತ್ತಿನ ಇರಾನೇ ಬೇರೆ, ಈಗ ಒಂದು 45-50 ವರ್ಷದ ಹಿಂದಿನ ಇರಾನೇ ಬೇರೆ. ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತೀರಿ, ಒಂದು ಗೂಗಲ್ ಟೈಪ್ ಮಾಡಿ ಇರಾನ್ ಇನ್ 1950, 1960, 1970 ಅಂತ ಒಂದು ಗೂಗಲ್ ಸರ್ಚ್ ಮಾಡಿ ಒಂದು ಇಮೇಜಿಗೆ ಹೋಗಿ ಏನೇನು ಎಂತೆಂಥ ಫೋಟೋಗಳು ಬರ್ತಾವೆ ನೋಡಿ. ಈಗಿನ ಇರಾನೇ ಬೇರೆ, ಆಗಿನ ಇರಾನೇ ಬೇರೆ. ಈಗ ಅಯತುಲ್ಲಾ ಖಮೇನಿಯ ಪೊಲೀಸರು ಹಿಜಾಬ್ ಹಾಕಿಕೊಳ್ಳದೆ ರಸ್ತೆಗೆ ಬರುವ ಹುಡುಗಿಯರನ್ನು ನಡು ರಸ್ತೆಯಲ್ಲಿ ಬಡಿದು ಕೊಲ್ತಾರೆ ಈಗ. ಬಟ್ 1960ಸ್ನಲ್ಲಿನ ಇರಾನೇ ಬೇರೆ. ಒನ್ ಆಫ್ ದ ಮಾಡರ್ನ್ ಸೊಸೈಟೀಸ್ ಇನ್ ದ ವರ್ಲ್ಡ್ ಅದು. ಆವಾಗ ಸ್ತ್ರೀ ಸ್ವಾತಂತ್ರ್ಯ ಇತ್ತು, ಮಹಿಳೆಯರ ಶಿಕ್ಷಣಕ್ಕೆ ಸ್ವಾತಂತ್ರ್ಯ ಇತ್ತು. ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಆಗಿನ ಸಮಾಜದಲ್ಲಿ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಇಲ್ಲೂ ಕೂಡ ಬ್ರಿಟಿಷರೇ ಆಳ್ತಾ ಇದ್ದದ್ದು. 1950ಸಲ್ಲಿ ಒಂದು ಆಕ್ರೋಶ ಶುರುವಾಗುತ್ತೆ. ನಮ್ಮಲ್ಲಿ ಇಷ್ಟು ಸಮೃದ್ಧವಾದ ಪೆಟ್ರೋಲಿಯಂ ಇದೆ, ಬ್ರಿಟಿಷರು ಯಾಕೆ ಅದನ್ನು ತಗೋಬೇಕು, ತಿನ್ನಬೇಕು ಅಂತ ಒಂದು ಆಂದೋಲನ ಶುರುವಾಯಿತು. ಬ್ರಿಟಿಷರನ್ನು ಅಲ್ಲಿಂದ ಕಳಿಸಿದ್ರು. ಆ ಸಂದರ್ಭದಲ್ಲಿ ರಷ್ಯಾಕ್ಕೆ ಹತ್ರ ಆಗ್ತಾ ಹೋಗುತ್ತೆ ಇರಾನು. ಅಮೇರಿಕಕ್ಕೆ ಅದನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಕೋಲ್ಡ್ ವಾರ್ನ ಟೈಮ್ ಅದು. ಅಮೇರಿಕಕ್ಕೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಮೇರಿಕ ಇರಾನ್ ಒಳಗೊಂದು ದಂಗೆ ಮಾಡಿಸುತ್ತೆ. ರಷ್ಯಾಕ್ಕೆ ಹತ್ತಿರವಾಗ್ತಾ ಇದ್ದಂಥ ಆಡಳಿತವನ್ನು ಕೆಳಗಿಳಿಸಿ ತನ್ನ ಜೊತೆಗೆ ಆತ್ಮೀಯರಾಗಿದ್ದಂಥ ಇರಾನಿನ ರಾಜಮನೆತನದ ಶಾನನ್ನು ಕರ್ಕೊಂಬಂದು ಕೂಡಿಸುತ್ತಲ್ಲಿ. ಶಾ ಬಿಕಮ್ಸ್ ದ ಕಿಂಗ್. ಆ ನಂತರ ಅಮೇರಿಕ ಇರಾನದ್ದು ಅತ್ಯಂತ ಉತ್ತುಂಗದ ಸಂಬಂಧ ಅದು. ಏನು ಒಪ್ಕೊಂಡು ಮುದ್ದಾಡೋದೊಂದು ಬಾಕಿ ಇತ್ತು, ಇವರು ಅಪ್ಪಿಕೊಂಡು ಮುದ್ದಾಡುವುದೊಂದು ಬಾಕಿ ಇತ್ತು. ಈಗ ಇರಾನ್ ಮೇಲೆ ಅಮೇರಿಕಾನೂ ಬಾಂಬ್ ಹಾಕುತ್ತೆ, ಇಸ್ರೇಲು ಬಾಂಬ್ ಹಾಕುತ್ತೆ. ಏನು ಆತ್ಮೀಯತೆ, ಏನು ಕಥೆ. ಇರಾನ್ ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಶುರು ಮಾಡಿದಾಗ
ನ್ಯೂಕ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಕಟ್ಟುವ ಟೆಕ್ನಾಲಜಿ ಕೊಟ್ಟಿದ್ದ ಅಮೆರಿಕ. ಭೂಮಿಯ ಒಳಗೆ 60 ಅಡಿ ಆಳದಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿ ಹೆಂಗೆ ಕಟ್ಟಬೇಕು ಅಂತ ಇರಾನಿಗೆ ಕಲಿಸ್ಕೊಟ್ಟಿದ್ದ ಅಮೆರಿಕ. ಅಷ್ಟೊಂದು ಆತ್ಮೀಯತೆ ಇತ್ತು ಇವ್ರಿಗೆ. ಇಸ್ರೇಲು ಇರಾನಿನ ಆತ್ಮೀಯತೆ ಅದು ನೆಕ್ಸ್ಟ್ ಲೆವೆಲ್ಲು. ಟೆಲ್ ಅವೀವ್ ಟು ಟೆಹರಾನ್ ಡೈರೆಕ್ಟ್ ಫ್ಲೈಟ್ ಇತ್ತು. ಇಸ್ರೇಲಿನ ವಾಣಿಜ್ಯ ರಾಜಧಾನಿ, ಫೈನಾನ್ಷಿಯಲ್ ಕ್ಯಾಪಿಟಲ್ ಟೆಲ್ ಅವೀವ್ನಿಂದ ಇರಾನಿನ ರಾಜಧಾನಿ ತೆಹರಾನ್ಗೆ ಡೈರೆಕ್ಟ್ ಫ್ಲೈಟ್ ಇತ್ತು. ವೆಕೇಷನ್ಗೆ ಹೋಗ್ತಿದ್ರು ಇಸ್ರೇಲಿಗಳು ಇರಾನ್ಗೆ, ಇರಾನಿಯನ್ನರು ಇಸ್ರೇಲಿಗೆ ವೆಕೇಷನ್ಗೆ ಬರೋರು. ಸಮುದ್ರ ದಂಡೆಯಲ್ಲಿ ಭಾಳ ಓಪನ್ ಸೊಸೈಟಿ ಇತ್ತಲ್ಲ ಅವಾಗ ಇರಾನು. ಹಾಗಿದ್ದ ಇರಾನ್ನಲ್ಲಿ ಈತ ಒಬ್ಬ ಬಂದ, ಅಯಾತುಲ್ಲಾ ಖೊಮೇನಿ. ಇಸ್ಲಾಂನ ಮಾರ್ಗದಿಂದ ಇರಾನ್ ದೂರ ಹೋಗ್ತಾ ಇದೆ, ಕುರಾನಿನ ಮಾರ್ಗದಿಂದ ದೂರ ಹೋಗ್ತಾ ಇದೆ. ಹಿಂಗಾಗಬಾರ್ದು, ದಿನದಿಂದ ದಿನಕ್ಕೆ ಅಮೇರಿಕದ ಕೈಗೊಂಬೆ ಆಗ್ತಾ ಇದೆ ಅನ್ನುವ ಆಂದೋಲನವನ್ನು ಈತ ಸ್ಟಾರ್ಟ್ ಮಾಡ್ದ. ಅದಕ್ಕೊಂದು ಟ್ರ್ಯಾಕ್ಷನ್ ಸಿಕ್ತು. ಅಂತಿಮವಾಗಿ ಇರಾನನ್ನು ಆಳ್ತಾ ಇದ್ದ ಶಾನನ್ನು ದೇಶದಿಂದ ಓಡಿಸಿದ್ರು. ಅಯಾತುಲ್ಲಾ ಖೊಮೇನಿ ದೇಶದ ಆಡಳಿತಕ್ಕೆ ಬಂದು ಕೂತ್ಕೊಂಡ. ಐ ಥಿಂಕ್ 1979, 1979. ಆಮೇಲೆ ಶುರುವಾಯಿತು ನೋಡಿ, ಇರಾನ್ ವರ್ಸಸ್ ಇಸ್ರೇಲು, ಇರಾನ್ ವರ್ಸಸ್ ಅಮೇರಿಕಾ, ಇರಾನ್ ವರ್ಸಸ್ ವೆಸ್ಟರ್ನ್ ವರ್ಲ್ಡು ಶುರುವಾಗಿದ್ದ ಆಮೇಲೆ. ಇಟ್ ಈಸ್ ಅ ಪ್ರಿಡಾಮಿನೆಂಟ್ಲಿ ಶಿಯಾ ಕಂಟ್ರಿ, ಶಿಯಾ ಬಾಹುಳ್ಯದ ದೇಶ ಇರಾನ್. ಒಬ್ಬ ಶಿಯಾ ಅಯಾತುಲ್ಲಾ ಖೊಮೇನಿ ಆಳ್ವಿಕೆ ಮಾಡ್ತಾ ಇರೋದು. ಅದು ಶುರುವಾಯಿತು. ಇಡೀ ಸಮಾಜ ನೋಡ್ತಾ ಇದ್ದಂಗೆ ಬದಲಾಗಿ ಹೋಗ್ಬಿಡ್ತಲ್ಲಿ. ಎಲ್ಲವೂ ಶರಿಯಾ ಪ್ರಕಾರ ನಡೀಬೇಕು, ಇಸ್ಲಾಂ ಪ್ರಕಾರ ನಡೀಬೇಕು. ಹೆಣ್ಣು ಮಕ್ಕಳು ಹಿಜಾಬ್ ಹಾಕೊಳ್ಳದೆ ಹೊರಗೆ ಬರೋಂಗಿಲ್ಲ, ಅವರಿಗೆ ಶೈಕ್ಷಣಿಕ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಿದ್ರು, ಗಾಡಿ ಓಡಿಸಂಗಿಲ್ಲ, ಅದು ಇದು ಎಲ್ಲ ಶುರುವಾಯಿತು. ಅಫ್ಘಾನಿಸ್ತಾನದ ಸ್ಮಾಲರ್ ವರ್ಷನ್ ಇರಾನ್ ಆಯಿತು, ನಿಮಗೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ. ಒಂದು ದೇಶ ಇಸ್ಲಾಮಿಕ್ ದೇಶವಾದ ನಂತರ ಅದು ಇಸ್ರೇಲಿನ ಅಸ್ತಿತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇತ್ತೀಚೆಗೆ ಕೆಲವು ಎಕ್ಸೆಪ್ಷನ್ಗಳಾಗಿದ್ದಾವೆ, ಆ ಮಾತು ಬೇರೆ. ಬಟ್ ಇದು ಜಿಯೋಪೊಲಿಟಿಕ್ಸ್ಗೆ ಸಂಬಂಧಿಸಿದ ವಿಷಯ ಅಲ್ಲ. ಒಂದು ಮುಸ್ಲಿಂ ರಾಷ್ಟ್ರ ಒಂದು ಯಹೂದಿ ರಾಷ್ಟ್ರವನ್ನು ಒಪ್ಪಿಕೊಳ್ಳೋದು ಜಿಯೋಪೊಲಿಟಿಕ್ಸ್ಗೆ ಸಂಬಂಧಿಸಿದ್ದಲ್ಲ. ಒನ್ಸ್ ಅಗೇನ್ ಇದು ರಿಲಿಜನ್ಗೆ ಸಂಬಂಧಿಸಿದ್ದು, ಅವರವರ ಮತಗಳಿಗೆ ಸಂಬಂಧಿಸಿದ್ದು. ಕಟ್ಟ ಕಡೆಯ ಯಹೂದಿಯೂ ಕೂಡ ಕಗ್ಗೊಲೆ ಆಗಬೇಕು ಅನ್ನುವಂಥ ಉದ್ದೇಶ ಮುಸ್ಲಿಂ ಫಂಡಮೆಂಟಲಿಸ್ಟ್ಗಳಿಗಿದೆ. ಇದು ಸುಳ್ಳು ಅಂತ ಯಾರು ಅನ್ನೋದಿದ್ರೆ ನನ್ನ ಜೊತೆಗೆ ವಾದ ಮಾಡೋಕ್ಕೆ ಬನ್ನಿ. ಇಸ್ರೇಲ್ ಒಂದು ವೇಳೆ ಒಂದು ಇಸ್ಲಾಮಿಕ್ ನೇಷನ್ನೇ ಆಗಿದ್ದರೆ, ಮುಸ್ಲಿಂ ರಾಷ್ಟ್ರ ಆಗಿದ್ದರೆ ಈ ಯುದ್ಧ ಇರ್ತಿರಲಿಲ್ಲ. ಕ್ರಿಶ್ಚಿಯನ್ ರಾಷ್ಟ್ರವಾಗಿದ್ದರೂ ಈ ಯುದ್ಧ ಇರ್ತಿರಲಿಲ್ಲ. ಹಿಂದೂ ರಾಷ್ಟ್ರವಾಗಿದ್ದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಇರ್ತಿರಲಿಲ್ಲ. ಅದು ಯಹೂದಿ ಪ್ರಿಡಾಮಿನೆಂಟ್ಲಿ ಯಹೂದಿ ದೇಶ ಆಗಿರೋದಕ್ಕೆ ಈ ಪ್ರಾಬ್ಲಮ್. ಪವಿತ್ರ ಭೂಮಿ, ಇಸ್ಲಾಂ ಹುಟ್ಟಿಕೊಂಡಿರುವ ಪವಿತ್ರ ಭೂಮಿಯ ಮಧ್ಯದಲ್ಲಿ ಧರ್ಮಭ್ರಷ್ಟರಾಗಿರುವಂಥ ಯಹೂದಿಗಳದೊಂದು ದೇಶ ಇರೋದಕ್ಕೆ ಹೆಂಗೆ ಸಾಧ್ಯ ಅನ್ನೋದು ಅವರ ಪ್ರಶ್ನೆ ಅಷ್ಟೇ. ನಾವು ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಹೇಳುತ್ತೆ, ನಾವು ಯಹೂದಿಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳುತ್ತೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಸೊ ಅಲ್ಲಿರುವವರು ಯಹೂದಿಗಳನ್ನೋದು ಬೇಸಿಕ್ ಪ್ರಾಬ್ಲಮ್. ಆದ್ದರಿಂದ ಶುರುವಾಯ್ತದು. ಇಸ್ರೇಲ್ ಇಂಥ ಯುದ್ಧಗಳನ್ನು ಬಹಳ ನೋಡಿದೆ. ಒಂದೊಂದೇ ಸಲಕ್ಕೆ 6 ದೇಶಗಳು ದಂಡೆತ್ಕೊಂಡು ಬಂದರೂ ಇಸ್ರೇಲನ್ನೇನು ಮಾಡೋದಕ್ಕೆ ಆಗಿಲ್ಲ. ಹಾಗೆ ಮಣಿಸ್ಕೊಂಡು ಬಂದರು, ಬಡ್ಕೊಂಡು ಬಂದರು. ಆದರೆ ಇರಾನಿಗೆ ದೊಡ್ಡ ಕನಸು ಅಣುಬಾಂಬ್ ಉತ್ಪಾದನೆ ಮಾಡಬೇಕು ಅಂತ. ಇಸ್ರೇಲು ಅದು ಹೆಂಗೆ ಮಾಡ್ತಿರೋ ನಾವು ನೋಡ್ತೀವಿ ಅಂತ ನಿಂತ್ಕೊಂಡಿದೆ. ಇವತ್ತಿನ ಒಂದು ದಾಳಿಯ ಬಗ್ಗೆ ನಾವು ಮಾತಾಡ್ತಾ ಇರೋದು, ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಮೊಸಾದ್ ಬಗ್ಗೆ ಮಾತಾಡ್ತೀವಲ್ಲ ನಾವು, ಮೊಸಾದ್ನ ನಾಯಕತ್ವವನ್ನು ಒಂದು ಕಾಲದಲ್ಲಿ ಮೀರ್ ದಗಾನ್ ಅನ್ನುವಂಥ ಒಬ್ಬ ಪ್ರಪಂಚ ಕಂಡ ಅಪ್ರತಿಮ ಬೇಹುಗಾರ ಒಬ್ಬ ವಹಿಸ್ಕೊಂಡಿದ್ದ. ಮೀರ್ ದಗಾನ್ ಆತ ಕಾಡ್ದ ಇರಾನನ್ನು. ಅಂದರೆ ಇರಾನ್ ಹೆಂಗೆ ಅಂದರೆ ಯುರೇನಿಯಂ ತಗೊಂಬಂದು ಎನ್ರಿಚ್ಮೆಂಟ್ ಮಾಡ್ಕೊಂಡು ಇನ್ನೇನು ನಾವು ನೆಕ್ಸ್ಟ್ ಸ್ಟೆಪ್ನಲ್ಲಿ ಬಾಂಬ್ ಮಾಡೇ ಬಿಡ್ತೀವಿ ಅಂತ ಇರಾನ್ ಹುರುಪಿನಲ್ಲಿರ್ತಿತ್ತು. ಎಲ್ಲೋ ಒಂದು ಕಡೆ ಠಿಬ್ ಬಂದುಬಿಡೋದು. ಅವ್ರ ಲ್ಯಾಬ್ರೇಟ್ರಿಲೇ, ಅವ್ರ ಕಂಪ್ಯೂಟರ್ಗಳಲ್ಲೇ ಮತ್ತೆಲ್ಲನೂ ಶುರು ಮಾಡು ಮೊದಲಿಂದ ಅಂತ, ಮತ್ತೆಲ್ಲ ಶುರು ಮಾಡು. ಎಲ್ಲ ಮಾಡ್ಕೊಂಡು ಇನ್ನೇನು ನಾವು ತುಂಬ ಹತ್ತಿರ ಇದ್ದೀವಿ ಯುರೇನಿಯಂ ಎನ್ರಿಚ್ಮೆಂಟ್ಗೆ ಅನ್ನೋ ಟೈಮ್ನಲ್ಲಿ
ಅವ್ರು 4 ಜನ ಸೈಂಟಿಸ್ಟ್ಗಳೆಲ್ಲ ವಾಕಿಂಗ್ ಹೋದವ್ರು ವಾಪಸ್ಸೇ ಬರ್ತಿರಲಿಲ್ಲ. ಊಟ ಮಾಡಿ ಮಲ್ಕೊಂಡಿದ್ದಾರೆ, ಮೇಲೆ ಹೇಳ್ತಿರಲಿಲ್ಲ. ಕೆಲವರು ಹೆಣಾನೇ ಸಿಗಲಿಲ್ಲ. ಮೀರ್ದಗಾನ್ ಆ ಲೆವೆಲಿಗೆ ಕಾಡಿದ್ದು ಇರಾನನ್ನು, ಹಂಗೆ ಕಾಡಿದ್ದು. ನೀವು ಅದು ಹೆಂಗೆ ಅಣುಬಾಂಬ್ ತಯಾರು ಮಾಡ್ತೀರೋ ನಾವು ನೋಡೇ ಬಿಡ್ತೀವಿ ಅಂತ. ಅಧಿಕೃತವಾಗಿ ಅಣುಬಾಂಬ್ಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಹೆಂಗೆ ಮಾರ್ಕೆಟ್ನಲ್ಲಿ ತೊಗೊಂಡೋಗಿ ಖರೀದಿ ಮಾಡೋದಕ್ಕೆ ಬರೋದಿಲ್ಲ. ಕಳ್ಳ ಸಾಗಾಣಿಕೆ ಮೂಲಕ ತಗೊಂಬರೋದು ಇರಾನು, ಯುರೋಪಿಯನ್ ರಾಷ್ಟ್ರಗಳಿಂದ, ಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ನಿಂದ. ದೊಡ್ಡ ದೊಡ್ಡ ಕಾರ್ಗೋ ಶಿಪ್ಗಳಲ್ಲಿ ಉಳಿದ ಕಂಟೈನರ್ಗಳಲ್ಲಿ ಏನೇನೋ ವಸ್ತುಗಳು, ಅದರ ಮಧ್ಯದಲ್ಲಿ 1-2 ಕಂಟೈನರ್ನಲ್ಲಿ ಇರಾನಿಗೆ ಬೇಕಾಗಿದ್ದ ಅಣುಬಾಂಬ್ ತಯಾರಿಸೋದಕ್ಕೆ ಬೇಕಾಗಿದ್ದ ವಸ್ತುಗಳಿರ್ತಿದ್ವು. ಹಡಗೆ ನಾಪತ್ತೆ ಆಗ್ಬಿಟ್ಟು ಸಮುದ್ರದಲ್ಲಿ ಎಲ್ಲಿ ಹೋದೋ ಗೊತ್ತೇ ಆಗಲಿಲ್ಲ ಅವು. ದ್ಯಾಟ್ ವಾಸ್ ಮೀರ್ ದಗಾನ್, ದ್ಯಾಟ್ ವಾಸ್ ಮೊಸಾದ್, ದ್ಯಾಟ್ ವಾಸ್ ಇಸ್ರೇಲ್. ಆ ಲೆವೆಲ್ಗೆ ಕಾಡ್ತಾ ಬಂತು ಇಸ್ರೇಲ್. ಮೀರ್ ದಗಾನ್ ಬಿಡಿ, ಅಂದರೆ ಐ ಥಿಂಕ್ 2015-16ರಲ್ಲಿ ಈ ಡೈಡ್ ನ್ಯಾಚುರಲಿ, ಅಂದರೆ ಲಂಗ್ ಇನ್ಫೆಕ್ಷನ್ ಆಗಿ ಮೀರ್ ದಗಾನ್ ತೀರ್ಕೊಂಡ್ರು. ಅದಾದ ಮೇಲೂ ಇಸ್ರೇಲಿನ ಕನ್ವಿಕ್ಷನ್ ಮುಂದುವರಿಯಿತು, ಮಾಡೋದಕ್ಕೆ ಬಿಡೋದಿಲ್ಲ ನಿಮಗೆ ಅಂತ. ಈಗ ಇಸ್ರೇಲಿಗೆ ಖಚಿತವಾಗಿ ಗೊತ್ತಾಗಿದೆ, ಏನು 60% ಯುರೇನಿಯಂ ಎನ್ರಿಚ್ ಮಾಡಿದ್ದಾರೆ ಇವರು, ಆದರೆ ಬಾಂಬ್ ತಯಾರು ಮಾಡೋದಕ್ಕೆ 90% ಎನ್ರಿಚ್ಡ್ ಯುರೇನಿಯಂ ಬೇಕು. 90% ಪರಿಶುದ್ಧ ಯುರೇನಿಯಂ ಬೇಕು. ಆ ಸ್ಟೆಪ್ಪಿಗೆ ಹೋಗ್ತಾ ಇದೆ ಇರಾನ್ ಅಂತ ಗೊತ್ತಾಗಿದೆ ಇಸ್ರೇಲಿಗೆ. ಹೋಗಿ ಅವರ ನ್ಯೂಕ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ಗಳನ್ನು ಹೋಗಿ ಧ್ವಂಸ ಮಾಡಿ ಬಂದ್ಬಿಡ್ತು. 200 ಯುದ್ಧ ವಿಮಾನಗಳು, 100 ಟಾರ್ಗೆಟ್ಗಳನ್ನು ಧ್ವಂಸ ಮಾಡಿದ್ರು. ಅಗೇನ್ ಮೋಡಸ್ ಆಪರಂಡೈ ಯುಕ್ರೇನ್ ಮಾಡಿದ್ದೆ. ಯುಕ್ರೇನ್ ರಷ್ಯಾದಲ್ಲಿ ಏನು ಮಾಡ್ತು, ಯಾವ್ಯಾವುದೋ ಕಳ್ಳ ಮಾರ್ಗದ ಮೂಲಕ ಡ್ರೋನ್ಗಳನ್ನು ಯುಕ್ರೇನ್ ರಷ್ಯಾ ಒಳಗೆ ಕಳಿಸಿತ್ತು. ಒಂದಷ್ಟು ಯುಕ್ರೇನಿಯನ್ ಇಂಟೆಲಿಜೆನ್ಸ್ ಸರ್ವಿಸ್ನ ಸ್ಟಾಫನ್ನು ಕಳಿಸಿತ್ತು ಒಳಗೆ. ಅವರು ರಷ್ಯಾದೊಳಗೆ ಯಾರಿಗೂ ಗೊತ್ತಾಗದಂಗಿದ್ದು ಅಲ್ಲಿ ಎಲ್ಲೋ ಊರು ಹೊರಗೆ ಈ ನಮ್ಮ ಕಡೆ ಗೋಡೌನ್ಗಳು ಶೆಡ್ಗಳಿರ್ತಾವಲ್ಲ ಅಂಥವನ್ನೆಲ್ಲ ಬಾಡಿಗೆಗೆ ತಗೊಂಡು ಅಲ್ಲೇ ರಷ್ಯಾದಲ್ಲಿ ಒಂದು ಸೆಕೆಂಡ್ ಹ್ಯಾಂಡು ಲಾರಿಗಳನ್ನೆಲ್ಲ ಖರೀದಿ ಮಾಡಿ ಆ ಲಾರಿಗಳ ಕಂಟೈನರ್ಗಳ ಮೇಲಿನ ಕಬ್ಬಣ ಕತ್ತರಿಸಿ ಅದರ ಮೇಲೆ ಡ್ರೋನ್ಗಳನ್ನಿಟ್ಟು ಅವು ಹಾರಿಸುವುದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಮಾಡ್ತು. ನೀವು ವಾರ್ಫೇರ್ ಎಲ್ಲಿಗೆ ಹೋಗಿದೆ ನೋಡಿ ನೀವು. ಯುಕ್ರೇನಿನ ಸೈನಿಕರು ಒಂದು ಶತ್ರು ದೇಶ ರಷ್ಯಾದೊಳಗೆ ಹೋಗಿ ರಷ್ಯಾದೊಳಗೆ ಇದ್ಕೊಂಡು ಅಷ್ಟೆಲ್ಲ ಮಾಡಿದ್ರು. ಅಷ್ಟೆಲ್ಲ ಮಾಡಿ ಅದಕ್ಕೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರು. ಆ ಟ್ರಕ್ಕಿಗೆ ಇದ್ರ ಒಳಗಡೆ ಏನು ಹೋಗ್ತಾ ಇದೆ ಅಂದರೆ ಮರದ ದಿಮ್ಮಿಗಳಿದ್ದಾವೆ ಅಂತ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರು. ಅಕಸ್ಮಾತ್ ಯಾರಾದರೂ ಚೆಕ್ ಮಾಡಿದರೆ ಇರಲಿ ಅಂತ ಆ ಕಂಟೈನರ್ನ ಡೋರ್ ಓಪನ್ ಮಾಡಿದರೆ ಮರದ ದಿಮ್ಮಿನೇ ಕಾಣಿಸ್ತಾ ಇದ್ವು ಅದರಲ್ಲಿ. ಯಾರಿಗೆ ಡೌಟ್ ಬರುತ್ತೆ, ಕಂಟೈನರ್ನ ಮೇಲೆ ಹತ್ತಿ ಅಲ್ಲೊಂದು ಡೋರ್ ಇದೆ, ಆ ಡೋರ್ ಓಪನ್ ಮಾಡಿದರೆ ಅದರಲ್ಲಿ ಡ್ರೋನ್ ಇದ್ದಾವೆ ಅಂತ ಯಾವನಿಗೆ ಗೊತ್ತಿರುತ್ತೆ? ಯಾರಿಗೂ ನೋಡಿ ಇಲ್ಲಿ ಹಿಂಗೆ ಮಾಡಿದ್ರೆ ಅದನ್ನು ಆ್ಯಕ್ಚುಯಲ್ ದೃಶ್ಯಗಳು. ಪುಣ್ಯಕ್ಕೆ ಅವ್ರು ಎಲ್ಲ ಟ್ರಕ್ಕು ಬ್ಲಾಸ್ಟ್ ಮಾಡಿದ್ರು, ಇದೇನೋ 1-2 ಉಳ್ಕೊಂಡಿರ್ಬೇಕಷ್ಟೆ. ಇಷ್ಟೆಲ್ಲ ಮಾಡ್ಕೊಂಡ ಮೇಲೆ ಒಂದು ಮುಹೂರ್ತ ನಿಗದಿ ಆಯಿತು. ಶುಭ ಮುಹೂರ್ತೆ ಸಾವಧಾನ ಅಂತ. ಯಾರಿಗೆ ಡೌಟ್ ಬರುತ್ತೆ, ರೋಡ್ನಲ್ಲಿ ಗಾಡಿಗಳು ಹೋಗ್ತಾ ಇದ್ದಾರೆ. ಈ ಗಾಡಿಗಳನ್ನು ತಗೊಂಡು ಹೋಗಿ ರಷ್ಯಾದ ಏರ್ ಬೇಸ್ಗಳ ಪಕ್ಕದಲ್ಲಿ ನಿಲ್ಲಿಸಿದರು. ಕೆಲವೇ 100 ಮೀಟರ್ಗಳ ದೂರದಲ್ಲಿ ಅವರ ಬಾಂಬರ್ಗಳಿದ್ದವು, ರಷ್ಯನ್ ಬಾಂಬರ್ಗಳು. ಕಂಟೈನರ್ಗಳ ಮೇಲಿನ ಡೋರ್ಗಳು ಓಪನ್ ಆದವು, ಡ್ರೋನ್ಗಳ ಹಾರಿ ಆ ಕಡೆ ಬಿದ್ದವು, ಬಾಂಬರ್ಗಳು ಧ್ವಂಸ ಆದವು. ಹಿಂಗೂ ಯುದ್ಧ ಮಾಡಬಹುದು ಅನ್ನೋದನ್ನು ಯುಕ್ರೇನ್ ತೋರಿಸಿಕೊಡ್ತು. ಅವರು ಈಗ ಮಾಡಿದ್ದಾರೆ, ಇದರ ತಯಾರಿ ನಾವು ತುಂಬ ಹಿಂದೆ ಮಾಡ್ಕೊಂಡಿದ್ವಿ ಅಂತ ಇಸ್ರೇಲ್ ಈಗ ಜಗತ್ತಿಗೆ ತೋರಿಸ್ತಾ ಇದೆ. ಸೇಮ್ ಥಿಂಗ್. ಡ್ರೋನ್ಗಳನ್ನು ಇರಾನ್ನಲ್ಲಿ ಸ್ಮಗ್ಲ್ ಮಾಡಿತ್ತು ಇಸ್ರೇಲ್. ಡ್ರೋನ್ ಆಪರೇಟರ್ಗಳನ್ನು ಹೋಗಿ ಅಲ್ಲಿ ಇಟ್ಟಿತ್ತು. ಯುಕ್ರೇನಿನ ಡ್ರೋನ್ಗಳಿಗೆ ರಷ್ಯಾದ ವಿಮಾನ ನೆಲೆಗಳು, ವೈಮಾನಿಕ ನೆಲೆಗಳು, ಏರ್ ಬೇಸ್ಗಳ ಟಾರ್ಗೆಟ್ ಆಗಿದ್ವು, ವಿಮಾನಗಳ ಟಾರ್ಗೆಟ್ ಆಗಿದ್ವು. ಬಟ್ ಇಸ್ರೇಲಿ ಏಜೆನ್ಸಿಗೆ ಮೊಸಾದ್ನವ್ರು ಮಾಡಿದ್ದಿದ್ದು. ಆ ಫುಟೇಜ್ ಏನು ನೋಡ್ತಾ ಇದ್ರಲ್ಲ, ಮೊಸಾದ್ನವ್ರು ಕೊಟ್ಟಿರೋದು ಅದನ್ನು ಜಗತ್ತಿಗೆ, ಹಿಂಗೆ ಮಾಡಿದ್ವಿ ನೋಡಿ ಅಂತ. ಅವರಿಗೆ ಏರ್ ಬೇಸ್ ಟಾರ್ಗೆಟ್ ಆಗಿತ್ತು ಯುಕ್ರೇನ್ನವರಿಗೆ ರಷ್ಯಾದಲ್ಲಿ. ಯುದ್ಧ ವಿಮಾನಗಳ ಟಾರ್ಗೆಟ್ ಆಗಿದ್ದು. ಇವ್ರ ಟಾರ್ಗೆಟ್ ಅದಲ್ಲ. ಇವರ ಟಾರ್ಗೆಟ್ ಇದ್ದದ್ದು ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮಾತ್ರ. ಅವಷ್ಟೇ, ಬೇರೆ ಏನು ತಲೆನೇ ಕೆಡಿಸ್ಕೊಂಡಿಲ್ಲ ಅವರು. ಏರ್ ಡಿಫೆನ್ಸ್ ಸಿಸ್ಟಮನ್ನು ಎಲ್ಲೆಲ್ಲಿಟ್ಟಿದ್ದಾರೆ ಅನ್ನೋ ಮಾಹಿತಿ ಇತ್ತು ಇವ್ರ ಹತ್ರ, ಎಲ್ಲೆಲ್ಲಿಟ್ಟಿದ್ದಾರೆ ಅಂತ. 3 ದಿನಗಳ ಹಿಂದೆ ಮೊಸಾದ್ನ ಏಜೆಂಟರು
ಇರಾನ್ ಒಳಗಿದ್ದಂಥ ಮೊಸಾದ್ನ ಏಜೆಂಟರು ಯಥಾ ಪ್ರಕಾರ ಶುಭ ಮುಹೂರ್ತೆ ಸಾವಧಾನ ಅಂತ ಬಂದು ಎಲ್ಲೆಲ್ಲಿ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಕತೆ ಅನ್ನೋದು ಆಪರೇಷನ್ ಸಿಂಧೂರ ಟೈಮ್ನಲ್ಲಿ ಡೀಟೇಲಾಗಿ ಮಾತಾಡಿದ್ದೀವಿ ನಾವು. ನಮ್ಮ S-400 ಹೆಂಗಿದೆ, ಆಕಾಶ್ ತೀರ್ ಹೆಂಗಿದೆ, ಇತ್ಯಾದಿ ಇತ್ಯಾದಿ. ಮೊಸಾದ್ ಏಜೆಂಟ್ರು ಆ ಡ್ರೋನ್ಗಳನ್ನು ತಗೊಂಡು ಬಂದು ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ನ ಅಕ್ಕಪಕ್ಕದಲ್ಲಿ, ಏರ್ ಡಿಫೆನ್ಸ್ ಸಿಸ್ಟಮ್ ಕೆಲವು ಸಲ ಊರ ಮಧ್ಯದಲ್ಲೇ ಇರ್ತವೆ, ಅವುಗಳ ಅಕ್ಕಪಕ್ಕದಲ್ಲಿಟ್ಟರು, ಡ್ರೋನ್ಗಳನ್ನು ಆನ್ ಮಾಡಿದ್ರು, ಅವು ಹಾರಿಕೊಂಡು ಹೋಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಒಳಗಡೆ ಬಿದ್ದು ಬ್ಲಾಸ್ಟ್ ಆದವು. ಇರಾನ್ ಮೊಸಾದ್ ಏಜೆಂಟರ ದಾಳಿಗೆ ತನ್ನ ಏರ್ ಡಿಫೆನ್ಸನ್ನು ಕಳ್ಕೊಂಡ್ಬಿಡ್ತು. ವೈ ಏರ್ ಡಿಫೆನ್ಸ್ ಈಸ್ ನೀಡೆಡ್? ಶತ್ರುಗಳ ಕಡೆಯಿಂದ ಬರ್ತಾ ಇರುವ ಯುದ್ಧ ವಿಮಾನಗಳು, ಕ್ಷಿಪಣಿಗಳು, ಡ್ರೋನ್ಗಳನ್ನು ತಡೆಯೋದಕ್ಕೆ. ಇರಾನ್ ಒಳಗಡೆ ಕೂತ್ಕೊಂಡೇ ಮೊಸಾದ್ನವರು ಆ ಇರಾನಿನ ಆ ಕ್ಷಮತೆಯನ್ನು ನಷ್ಟಗೊಳಿಸ್ಬಿಟ್ರು, ಧ್ವಂಸಗೊಳಿಸ್ಬಿಟ್ರು. 3 ದಿನಗಳ ಹಿಂದಿನ ಕಥೆ ಇದು. ಒಂದೇ ಸಲಕ್ಕೆ ಅವರು ಅಷ್ಟು ಏರ್ ಡಿಫೆನ್ಸ್ ಸಿಸ್ಟಮನ್ನು ಪಂಕ್ಚರ್ ಮಾಡಾಕ್ಬಿಟ್ರು. ಅಲ್ಲಿಗೆ ಇರಾನ್ನ ಗಡಿಗೆ ವಾಯುದಾಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಏನೂ ಇಲ್ಲ. ಆವಾಗ ಇಸ್ರೇಲ್ನಿಂದ ಏಕಕಾಲಕ್ಕೆ 200 ಯುದ್ಧ ವಿಮಾನಗಳ ಟೇಕ್ ಆಫ್ ಆದವು. 200 ಯುದ್ಧ ವಿಮಾನಗಳು ಎಲ್ಲಿ ದಾಳಿ ಮಾಡಬೇಕು? ಕೇವಲ ದಾಳಿಯ ಜಾಗಗಳಲ್ಲ. ಈಗ ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ 9 ಟೆರರ್ ಕ್ಯಾಂಪ್ಗಳು ನಮ್ಮ ಟಾರ್ಗೆಟ್ ಆಗಿದ್ವು. ಇಲ್ಲಿ ಟೆರರ್ ಕ್ಯಾಂಪ್ಗಳಷ್ಟೇ ಅಲ್ಲ, ವ್ಯಕ್ತಿಗಳ ಟಾರ್ಗೆಟ್ ಆಗಿದೆ. ಯಾವನ್ನ ಕೊಲ್ಲೋದಕ್ಕೆ ಬಂದಿದ್ದೀವಿ ಅನ್ನೋದು ಕೂಡ ಇಸ್ರೇಲಿಗೆ ಕ್ಲಾರಿಟಿ ಇತ್ತು, ಇಂಥವನ್ನೇ ಹೊಡಿಬೇಕು ಅಂತ. ಹೊಡೆದ ಪ್ರಿಸಿಷನ್ ಹೆಂಗಿತ್ತು ಅಂದರೆ, ಇದಿನ್ನೂ ಬಿಡಿ, ಕಟ್ಟಡಕ್ಕೆ ಡ್ಯಾಮೇಜ್ ಆದರೂ ಆಗಿದೆ. ಇನ್ನೊಂದು ಬಿಲ್ಡಿಂಗ್ ಇದೆ. ಇಸ್ರೇಲ್ ಮೇಲೆ ಇರಾನ್ ನಡೆಸಿರುವ ದಾಳಿ, ಇರಾನ್ ನಡೆಸಿರುವ ಪ್ರತಿ ದಾಳಿ, ಎರಡನ್ನೂ ಹೇಳ್ತಾ ಇದ್ದೀನಿ ಇವತ್ತಿನ ನ್ಯೂಸ್ ಅವರ್ನಲ್ಲಿ. ಮಿಡ್ಲ್ ಈಸ್ಟ್ನ ಬೆಳವಣಿಗೆಗಳ ಬಗ್ಗೆ ಭಾರತೀಯರಾದ ನಮಗೊಂದು ಅರಿವಿರಬೇಕು. ಅದರ ಇಂಪ್ಯಾಕ್ಟ್ ಒಂದಲ್ಲ ಒಂದು ರೀತಿಯಲ್ಲಿ ಭಾರತದ ಮೇಲೆ ಆಗತ್ತೆ. ಇಸ್ರೇಲಿ ದಾಳಿಯ ಪ್ರಿಸಿಷನ್ ಬಗ್ಗೆ ಮಾತಾಡ್ತಿದ್ದೆ ನಾನು. ಇದು ಅಪಾರ್ಟ್ಮೆಂಟ್ ಒಂದು. ಈ ಅಪಾರ್ಟ್ಮೆಂಟಿನ 3ನೇ ಫ್ಲೋರ್ ಅಲ್ಲಿ ಒಬ್ಬ ಅಣುವಿಜ್ಞಾನಿ ಇರ್ತಿದ್ರು. ಅಣುವಿಜ್ಞಾನಿ ಆತನನ್ನು ಕೊಲ್ಲಬೇಕು ಅಂತ ಇಸ್ರೇಲ್ ಡಿಸೈಡ್ ಮಾಡಿದೆ. ಬ್ರೇಕ್ಗಿಂತ ಮುಂಚೆ ಹೇಳಿದೆ, ಏರ್ ಡಿಫೆನ್ಸ್ ಸಿಸ್ಟಮನ್ನು ಇಸ್ರೇಲಿ ಡ್ರೋನ್ಗಳು ಮೊಸಾದ್ ಏಜೆಂಟ್ರು ಒಳಗೆ ಕೂತ್ಕೊಂಡು ಧ್ವಂಸ ಮಾಡಿಬಿಟ್ರು. ಇರಾನ್ ಒಳಗೆ ಕೂತ್ಕೊಂಡು, ಇರಾನಿಗೆ ಗೊತ್ತೇ ಆಗಲಿಲ್ಲ, ಅವ್ರು ಒಳಗೆ ಬಂದಿದ್ದು ಗೊತ್ತಿಲ್ಲ, ಅಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಯುದ್ಧಗಳು ಹಿಂಗೆ ನಡೀತವೆ. ಡಾಕ್ಟರ್ ಅಬ್ದುಲ್ ಹಮೀದ್ ಅಂತ ಇರಾನಿನ ಅಣುವಿಜ್ಞಾನಿಯ ಮನೆ ಇದು. ಈ ಅಪಾರ್ಟ್ಮೆಂಟಿನ 3ನೇ ಫ್ಲೋರ್ನ ಫ್ಲ್ಯಾಟ್ನಲ್ಲಿದ್ದಾರೆ ಅವರು. ಇಸ್ರೇಲಿನ ಬೇಹುಪಡೆಯ ಇನ್ಫಾರ್ಮೇಷನ್ ಎಷ್ಟು ಪರ್ಫೆಕ್ಟ್ ಇರುತ್ತೆ ಅಂದರೆ, ಅವ್ರ ಬೆಡ್ರೂಮ್ ಕರೆಕ್ಟಾಗಿ ಆ ಕಾರ್ನರ್ಗೆ ಬರುತ್ತೆ ಅಂತ ಗೊತ್ತು. ಮಾಸ್ಟರ್ ಬೆಡ್ರೂಮ್ ವಾಸ್ತು ಪ್ರಕಾರನೂ ಇದೇನು, ಅಲ್ಲೇ ಬರುತ್ತೆ ಅಂತ ಗೊತ್ತದು. ಕರೆಕ್ಟಾಗಿ ಯಾವ ಟೈಮಿಗೆ ಆ ಮನುಷ್ಯ ಬಂದು ಬೆಡ್ರೂಮ್ನಲ್ಲಿ ಕಾಟ್ ಮೇಲೆ ಮಲಗ್ತಾನೆ ಅನ್ನೋದು ಗೊತ್ತು. ಗಂಡ ಹೆಂಡತಿ ಒಟ್ಟಿಗೆ ಮಲಗ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಇಸ್ರೇಲ್ ನಡೆಸಿದ ದಾಳಿಯ ಪ್ರಿಸಿಷನ್ ಹೆಂಗಿತ್ತು ಅಂದರೆ, 200 ಯುದ್ಧ ವಿಮಾನಗಳ ಪೈಕಿ ಒಂದು ವಿಮಾನ ಹಾರಿಸಿದ ಕ್ಷಿಪಣಿ ಕರೆಕ್ಟಾಗಿ ಅದೇ ಫ್ಲೋರಿಗೆ, ಆ ಬೆಡ್ರೂಮಿನ ಕಾರ್ನರ್ಗೆ ಗೋಡೆಯನ್ನು ಸೀಳಿಕೊಂಡು ಒಳಗಡೆ ಹೋಗಿ ಬ್ಲಾಸ್ಟ್ ಆಗುತ್ತೆ. ಆ ಅಣುವಿಜ್ಞಾನಿ ಮಾತ್ರ ಸತ್ತಿದ್ದು, ಆತನ ಹೆಂಡತಿ ಸತ್ತಿಲ್ಲ. ಆತನದೇ ಫ್ಲ್ಯಾಟಿನ ಬಹುಶಃ ಇನ್ನೊಂದು ರೂಮೋ ಕಿಚನ್ನೋ ಮತ್ತೊಂದು ಪಕ್ಕದಲ್ಲಿ, ಅದರ ಗ್ಲಾಸ್ ಕೂಡ ಒಡೆದಿಲ್ಲ. ನೋಡಿ, ಈ ಕಡೆಯಿಂದ ಗೋಡೆಯನ್ನು ಪಿಯರ್ಸ್ ಮಾಡಿ ಕ್ಷಿಪಣಿ ಒಳಗೆ ಹೋಗಿದೆ, ಬ್ಲಾಸ್ಟ್ ಆಗಿದೆ. ಒಳಗೆ ಹೊತ್ತಿಕೊಂಡ ಬೆಂಕಿಯಿಂದ ಕಿಟಕಿಯಲ್ಲಿ ಹೊಗೆ ಬಂದು ಮೇಲ್ಗಡೆ ಸ್ವಲ್ಪ ಕಪ್ಪಾಗಿದೆ. ನೋಡಿ, ಮೇಲಿನ ಗ್ಲಾಸ್ ಹೊಡೆದಿದೆಯಾ, ಕೆಳಗಿನ ಗ್ಲಾಸ್ ಹೊಡೆದಿದೆಯಾ, ಅಕ್ಕಪಕ್ಕದ ಗ್ಲಾಸ್ಗಳು ಹೊಡೆದಿದ್ದಾವ ನೋಡಿ. ಈ ಸಲ ಇಸ್ರೇಲಿ ದಾಳಿಯ ಪ್ರಿಸಿಷನ್ ಹಂಗಿತ್ತು. ಆ ಒಬ್ಬ ಅಣುವಿಜ್ಞಾನಿಯನ್ನು ಕೊಲ್ಲಬೇಕು ಅಂದರೆ ಡಾಕ್ಟರ್ ಅಬ್ದುಲ್ ಹಮೀದ್ ಆತನೊಬ್ಬನನ್ನೇ ಆತನ ಬೆಡ್ರೂಮ್ನಲ್ಲಿ ಮಲಗಿರುವಾಗ ಕೊಂದಿದ್ದಾರೆ. ಯಾರ್ಯಾರು ಸತ್ತಿದ್ದು ಈ ದಾಳಿಯಲ್ಲಿ? ಇರಾನಿಗೆ ಈಗ CDS ಇಲ್ಲ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮೊಹಮ್ಮದ್ ಬಘೇರಿ, ಇರಾನಿನ 3 ರಕ್ಷಣಾ ಪಡೆಗಳ ಮುಖ್ಯಸ್ಥ. ಹಿ ವಾಸ್ ದ ಟಾರ್ಗೆಟ್, ಕಿಲ್ಡ್. ಈ ಮೊಹಮ್ಮದ್ ಬಘೇರಿ ಹತ್ಯೆಯಲ್ಲಿ ಒಂದು ಕಾನ್ಸ್ಪಿರಸಿ ಥಿಯರಿ ಬಹಳ ಜೋರಾಗಿ ಓಡಾಡ್ತಾ ಇದೆ. ಲಾಸ್ಟ್ ಅಫಿಷಿಯಲ್ ಮೀಟಿಂಗ್ Iranian CDS ಮೊಹಮ್ಮದ್ ಬಘೇರಿ ಹ್ಯಾಡ್ ವಾಸ್ ವಿತ್ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ ಜೊತೆಗೆ.
ಅಬ್ದುಲ್ ಮುನೀರ್ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ಲು. ಆಪರೇಷನ್ ಸಿಂಧೂರದ ನಂತರ ಈ ಥರನ ಫೀಲ್ಡ್ ಮಾರ್ಷಲ್ ಪದವಿಗೆ ಏರಿಸ್ತಲ್ಲ ಪಾಕಿಸ್ತಾನ. ಮೇ 27ನೇ ತಾರೀಕು ಲಾಸ್ಟ್ ಮೀಟಿಂಗು, ಲಾಸ್ಟ್ ಅಫಿಷಿಯಲ್ ಮೀಟಿಂಗ್ ಬಘೇರಿದು. ಮಾತೇನು ಓಡಾಡ್ತಾ ಇದೆ ಅಂದರೆ, ಅಬ್ದುಲ್ ಮುನೀರ್ ಒಂದು ವಾಚನ್ನು ಗಿಫ್ಟ್ ಆಗಿ ಬಘೇರಿಗೆ ಕೊಟ್ಟಿದ್ರು. ಆ ವಾಚು ಇಸ್ರೇಲಿನ ಮೊಸಾದ್ ಅಬ್ದುಲ್ ಮುನೀರ್ ಕೊಟ್ಟು ಇದನ್ನು ಬಘೇರಿಗೆ ಗಿಫ್ಟ್ ಆಗಿ ಕೊಡು ಅಂತ ಹೇಳಿತ್ತಂತೆ. ಕಾನ್ಸ್ಪಿರಸಿ ಥಿಯರಿ ಓಡಾಡ್ತಾ ಇರೋದಿದು. ಆ ವಾಚ್ನಲ್ಲಿ ಎಕ್ಸಾಕ್ಟ್ ಕೋಆರ್ಡಿನೇಷನ್ ಕೊಡುವಂಥ ಮಷಿನನ್ನು ಇಸ್ರೇಲ್ ಅಳವಡಿಸಿತ್ತು ಅಂತ. ಬಘೇರಿ ಎಲ್ಲಿ ಹೋದ ಎಲ್ಲಿ ಬಂದ, ವಾಚ್ ಸಿಗ್ನಲ್ ಕೊಡ್ತಾ ಇತ್ತಂಥದ್ದು. ಎಷ್ಟು ನಿಜಾನೂ ಸುಳ್ಳೋ ಗೊತ್ತಿಲ್ಲ, ಹರಿದಾಡ್ತಾ ಇರುವ ಸುದ್ದಿ. ಆ ವಾಚಿನ ಕಾರಣಕ್ಕಾಗಿ ಎಕ್ಸಾಕ್ಟಾಗಿ ಬಘೇರಿ ಇರುವ ಲೊಕೇಶನ್ ಇಸ್ರೇಲಿಗೆ ಗೊತ್ತಿತ್ತು. ಕರೆಕ್ಟಾಗಿ ಬಾಂಬ್ ಹಾಕಿ ಆತನೊಬ್ಬನನ್ನೇ ಇಸ್ರೇಲ್ ಮುಗಿಸ್ತು ಅಂತ. ಎಷ್ಟು ನಿಜಾನೂ ಸುಳ್ಳೋ ಗೊತ್ತಿಲ್ಲ. ಬಟ್ ಮುನೀರ್ ಮೀಟ್ ಮಾಡಿದ್ದಂತೂ ಸತ್ಯ. ಮುಲ್ಲಾ ಮುನೀರು ಮೇ 27ನೇ ತಾರೀಕು ಮೀಟ್ ಮಾಡಿದ್ದಂತೂ ಸತ್ಯ. ದಟ್ ಈಸ್ ದ ಲಾಸ್ಟ್ ಅಫಿಷಿಯಲ್ ಮೀಟಿಂಗ್ ಹಿ ಹ್ಯಾಡ್. ಇದು ನಿಜ ಆಗಿಬಿಟ್ರೆ ಇಸ್ರೇಲು ಪಾಕಿಸ್ತಾನ ಕೈ ಜೋಡಿಸಿ ಇರಾನ್ ಮೇಲೆ ದಾಳಿ ಮಾಡೋದು ಅಂತ ಅರ್ಥ ಆಗಲ್ವಾ? ಇದೇ ಒಂದು ವೇಳೆ ಸತ್ಯ ಆದರೆ, ಅಥವಾ ಮುಲ್ಲಾ ಮುನೀರ್ಗೆ ಗೊತ್ತೇ ಇರಲಿಲ್ಲ ಅದರಲ್ಲಿ ಆ ವಾಚ್ನಲ್ಲಿ ಕೋಆರ್ಡಿನೇಷನ್ಗಳನ್ನು ಕೊಡುವ ಮಷಿನ್ ಇದ್ದದ್ದು, ಅದನ್ನು ಹೆಂಗೋ ಇಸ್ರೇಲ್ ಪ್ಲ್ಯಾಂಟ್ ಮಾಡಿತ್ತು, ತಗೊಂಡು ಹೋಗಿ ಗಿಫ್ಟ್ ಆಗಿ ಈತ ಕೊಟ್ಬಿಟ್ಟ ಅಂತ ನಂಬಣ್ಣ. ಏನಣ್ಣ ಮಾಡ್ತಾರೆ ಇಸ್ರೇಲ್ನವ್ರು ಹಿಂಗೆಲ್ಲ? ಪೇಜರ್ನಲ್ಲಿ ಏನೋ ಬಾಂಬ್ಗಳನ್ನಿಟ್ಟು ಟರ್ಕಿ ಒಳಗೆ ಕಳಿಸಿದ್ದು ನೋಡಿಲ್ವ ನಾವು? ಪೇಜರ್ ಒಳಗೆ ಬಾಂಬ್ ಇಟ್ಟು ಏಕಕಾಲದಲ್ಲಿ 1000 ಪೇಜರ್ಗಳ ಒಂದೇ ಸಲ ಬ್ಲಾಸ್ಟ್ ಆಗ್ಬಿಟ್ಟು ಇಸ್ರೇಲ್ನವ್ರು ಮಾಡ್ತಾರೆ ಇಂಥದ್ದು. ಈ ರೀತಿಯಲ್ಲಿ ಮೊಹಮ್ಮದ್ ಬಘೇರಿಯನ್ನು ಹೊಡೆದು ಹಾಕಲಾಗಿದೆ. ಹೊಸೇನ್ ಸಲಾಮಿ ಕಮಾಂಡರ್ ಇರಾನ್ ಸೇನೆ, ಗುಲಾಮ್ ಅಲಿ ರಶೀದ್ ಮೇಜರ್ ಜನರಲ್ ಇರಾನ್ ಸೇನೆ, ಅಮೀರ್ ಅಲಿ ಇರಾನ್ ವಾಯುಸೇನೆಯ ಮುಖ್ಯಸ್ಥ ಅಮೀರ್ ಅಲಿ, ಅಲಿ ಶಮ್ಖಾನಿ ಅಣುಬಾಂಬ್ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿದ್ದ ವಿಜ್ಞಾನಿ ಅಲಿ ಶಮ್ಖಾನಿ, ಡಾಕ್ಟರ್ ಅಬ್ದುಲ್ ಹಮೀದ್ ಅಣು ವಿಜ್ಞಾನಿ, ಅಪಾರ್ಟ್ಮೆಂಟ್ನೊಳಗಡೆ ಕ್ಷಿಪಣಿ ಬಂದು ಬ್ಲಾಸ್ಟ್ ಆಗಿ ತೋರಿಸಿದೆ ನಿಮಗೆ. ಫೆರೆದೂನ್ ಅಬ್ಬಾಸಿ ದವಾನಿ ಅಣು ವಿಜ್ಞಾನಿ, ಮೊಹಮ್ಮದ್ ಮೆಹದಿ ಮತ್ತೊಬ್ಬ ಅಣು ವಿಜ್ಞಾನಿ. ಇಷ್ಟು ಜನರನ್ನು ಇಸ್ರೇಲ್ ಹೊಡೆದು ಹಾಕಿದೆ. ವರ್ಷಗಳ ಕಾಲ ಇದಕ್ಕೆ ತಯಾರಿ ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಇರಾನಿನ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡುವ ಲ್ಯಾಬೊರೇಟರಿಗಳನ್ನು, ಪ್ಲಾಂಟ್ಗಳನ್ನೆಲ್ಲ ಹೊಡೆದಾಕಿದೆ. ಇದಾದ ಮೇಲೆ ಬೆಂಜಮಿನ್ ನೆತನ್ಯಾಹು ಬಹಿರಂಗ ಹೇಳಿಕೆ ಕೊಟ್ಟರು. ಆಪರೇಷನ್ ರೈಸಿಂಗ್ ಲಯನ್, ಇದು ಯಾವ ಕಾರಣಕ್ಕೂ ಇರಾನಿಗೆ ನಾವು ಅಣುಬಾಂಬ್ ತಯಾರು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಬೆಂಜಮಿನ್ ನೆತನ್ಯಾಹು ಮಾತಾಡಿದ್ರು. ಇವ್ರು ಹೇಳಿದ್ದು ಇಸ್ರೇಲ್ ಹತ್ರ ಕ್ರೆಡಿಬಲ್ ಇನ್ಫಾರ್ಮೇಷನ್ ಇತ್ತು. ಸ್ವಲ್ಪ ದಿವಸ ನಾವು ಸುಮ್ಮನಿದ್ದಿದ್ರೆ 9 ಅಣುಬಾಂಬ್ಗಳನ್ನು ತಯಾರಿಸುವಷ್ಟು ಎನ್ರಿಚ್ಡ್ ಯುರೇನಿಯಮನ್ನು ಇರಾನ್ ಹೊಂದುತ್ತಿತ್ತು ಅಂತ. ಎನ್ರಿಚ್ಡ್ ಯುರೇನಿಯಮನ್ನು 9 ಅಣುಬಾಂಬ್ ತಯಾರಿಸೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಯುರೇನಿಯಮನ್ನು ಎನ್ರಿಚ್ ಮಾಡ್ಕೊಳ್ಳೋದಕ್ಕೆ ಅವ್ರು ತಯಾರಿ ಮಾಡಿಕೊಂಡಿದ್ರು. ಈಗ ನಾವು ಹೊಡೆದು ಮುಗಿಸಿದ್ದೀವಿ, ಈಗ ಅವ್ರಿಗೆ ಮಾಡೋದಕ್ಕಾಗೋದಿಲ್ಲ ಅಂತ. ಈ 60% ಪ್ಯೂರ್ ಯುರೇನಿಯಂ ಇದೆಯಲ್ಲ, ಅದರಲ್ಲಿ ಅಣು ವಿದ್ಯುತ್ತನ್ನು ತಯಾರಿಸಬಹುದು. ವಿದ್ಯುತ್ತು ನಮ್ಮ ಕೈಗಾಯಲ್ಲ ಇದೆಯಲ್ಲ ಆ ಥರದ್ದು. ಅದನ್ನು ಮತ್ತಷ್ಟು ಪ್ಯೂರ್ ಮಾಡಿ 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 90% ಪ್ಯೂರಿಟಿಗೆ ತಂದಾಗ ಅದರಲ್ಲಿ ಬಾಂಬ್ ತಯಾರಾಗತ್ತೆ. ಇರಾನ್ ಈಗಲೂ ಹೇಳೋದು ನಮಗೆ ಬಾಂಬ್ ತಯಾರಿಸುವ ಉದ್ದೇಶ ಇಲ್ಲ, ನಾವಿದನ್ನೆಲ್ಲ ಮಾಡ್ತಾ ಇರೋದು ಕಡಿಮೆ ಖರ್ಚಿನಲ್ಲಿ ವಿದ್ಯುತ್ತನ್ನು ತಯಾರಿಸೋದಕ್ಕೆ ಮಾಡ್ತಿದ್ದೀವಿ ಅಂತ. ಕಡಿಮೆ ಖರ್ಚಿನಲ್ಲಿ ವಿದ್ಯುತ್ತನ್ನು ತಯಾರಿಸೋದಕ್ಕೆ ಅಂತ ಇರಾನ್ ಹೇಳುತ್ತೆ. ಬಟ್ ಜಗತ್ತು ನಂಬೋದಕ್ಕೆ ತಯಾರಿಲ್ಲ, ವೆಸ್ಟರ್ನ್ ವರ್ಲ್ಡ್ ನಂಬೋದಕ್ಕೆ ತಯಾರಿಲ್ಲ. ಅದನ್ನು ನೀವು ಮಾಡ್ತಾ ಇರೋದೇ ಇಸ್ರೇಲನ್ನು ಧ್ವಂಸ ಮಾಡೋದಕ್ಕೆ ಅಂತ. ಇಸ್ರೇಲ್ ಇರಕೂಡ್ದು ಅನ್ನುವಂಥ ಮನಸ್ಥಿತಿಯಲ್ಲಿರುವ ಇಸ್ಲಾಮಿಕ್ ರಾಷ್ಟ್ರಗಳ ಪೈಕಿ ಪ್ರಮುಖವಾದದ್ದು ಇರಾನ್. ಆ್ಯಂಡ್ ಎನ್ರಿಚ್ಡ್ ಯುರೇನಿಯಂ ಇದೆಯಲ್ಲ, ಅದರ ಪವರು ಮೊನ್ನೆ ಎಲ್ಲ ಓದ್ತಾ ಇದ್ದೆ ನಾನು. 4 kg ಯುರೇನಿಯಮ್ಮು ಒಂದು ಸಬ್ಮೆರಿನನ್ನು, ಅಂದರೆ ನ್ಯೂಕ್ಲಿಯರ್ ಸಬ್ಮೆರಿನನ್ನು 4 kg ಅಷ್ಟೇ ಯುರೇನಿಯಂ ಒಂದು ನ್ಯೂಕ್ಲಿಯರ್ ಸಬ್ಮೆರಿನನ್ನು 30 ವರ್ಷ ನಿರಂತರವಾಗಿ ಓಡಿಸಬಲ್ಲದಂತೆ. 4 kg ಯುರೇನಿಯಮ್ಮು 30 ವರ್ಷ ಒಂದು ಸಬ್ಮೆರಿನನ್ನು ಓಡಿಸಬಲ್ಲದು ಅಂದರೆ ಅದರಲ್ಲಿರೋ ತಾಕತ್ತು ಎಷ್ಟು ಯೋಚನೆ ಮಾಡಿ ನೀವು. ಯು ಜಸ್ಟ್ ಇಮ್ಯಾಜಿನ್ ಎಷ್ಟು ತಾಕತ್ತು ಅದರದು ಅಂತ.
ಆ ಎನ್ರಿಚ್ಮೆಂಟನ್ನು ನಾವು ಇರಾನಿಗೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಇಸ್ರೇಲ್ ಸ್ಪಷ್ಟವಾಗಿ ನಿರ್ಧಾರ, ಈಗಿಂದಲ್ಲ, ಅದರದ್ದು ತುಂಬ ಹಳೆಯ ನಿರ್ಧಾರ. ಇಸ್ರೇಲ್ ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾಗ ಬೆಂಜಮಿನ್ ನೆತನ್ಯಾಹು ಸೀನ್ನಲ್ಲೇ ಇರಲಿಲ್ಲ. ಇದೆಲ್ಲವೂ ಆದ ನಂತರ ಒಂದು ಪ್ರಶ್ನೆ ಬರುತ್ತೆ. ನಾವು ಮ್ಯಾಪ್ ತೋರಿಸಿದ್ವಿ ನಿಮಗೆ, ಮಿಡ್ಲ್ ಈಸ್ಟ್ ಮ್ಯಾಪ್. ಎಲ್ಲಿ ಇಸ್ರೇಲ್ ಇದೆ, ಎಲ್ಲಿ ಇರಾನ್ ಇದೆ. ಇರಾನ್ ಮೇಲೆ ದಾಳಿ ಮಾಡಬೇಕು ಅಂದರೆ ಇಸ್ರೇಲು ಸಿರಿಯಾ ದಾಟ್ಕೊಂಡು ಇರಾಕ್ ದಾಟ್ಕೊಂಡು ಹೋಗಬೇಕು. ಹೆಂಗೆ ಹೋದರು? ಇರಾನಿನ ಏರ್ ಡಿಫೆನ್ಸ್ ಸಿಸ್ಟಮನ್ನು ಮೊಸಾದ್ ಧ್ವಂಸಗೊಳಿಸಿತ್ತು, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸಿರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಿತ್ತು, ಇರಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಿತ್ತು? ಒಂದಲ್ಲ ಎರಡಲ್ಲ 200 ಯುದ್ಧ ವಿಮಾನಗಳು ತಮ್ಮ ದೇಶದ ಮೇಲೆ ಹಾರಿ ಹೋಗುವುದಕ್ಕೆ ಸಿರಿಯಾ ಇರಾಕ್ಗಳು ಹೆಂಗೆ ಬಿಟ್ಟವು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಯಾಕೆ ಅಂದರೆ ಅವು ಕೂಡ ಮುಸ್ಲಿಂ ರಾಷ್ಟ್ರಗಳೇ. ಈ ಜಗತ್ತಿನ ನಕಾಶೆಯಲ್ಲಿ ಇಸ್ರೇಲ್ ಇರಕೂಡ್ದು ಅಂತ ಬಯಸ್ತಾ ಇರುವ ರಾಷ್ಟ್ರಗಳೇ. ಹೆಂಗೆ ಬಿಟ್ಟವು? ಇಸ್ರೇಲಿನ ಸುತ್ತಲಿನ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಅರ್ಥ ಆಗಿದೆ, ನಾವು ಏನು ಅಂಗಿ ಹರ್ಕೊಂಡ್ರೂ ಇಸ್ರೇಲಿಗೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ. ಒಂದಾದ ನಂತರ ಒಂದರಂತೆ ರಾಷ್ಟ್ರಗಳು ಇಸ್ರೇಲ್ನ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ತಾ ಇದ್ದಾವೆ. ಈಜಿಪ್ಟ್ ಆಗಿದೆ, ಜೋರ್ಡನ್ ಆಗಿದೆ, ಸಿರಿಯಾನೂ ಆಗಿದೆ. ಸಿರಿಯಾನೂ ಆಗಿದೆ. ಸಿರಿಯಾದನ್ನು ಅಧ್ಯಕ್ಷ ಆಗಿದ್ದುಕೊಂಡು ಸಿರಿಯಾನ ಯಾರು ನಡೆಸ್ಕೊಂಡು ಹೋಗ್ಬೇಕು ಅಂತ ಅಮೆರಿಕ ಡಿಸೈಡ್ ಮಾಡಿದೆ. ಇರಾನ್ನ ಮೇಲೆ ನಡೆದ ಈ ದಾಳಿಗೆ ಸಿರಿಯಾದ ಸಂಪೂರ್ಣ ಕೋಆಪರೇಷನ್ ಇದ್ರೂ ಕೂಡ ಆಶ್ಚರ್ಯ ಪಡಬೇಕಾದಂಥದ್ದು ಏನೂ ಇಲ್ಲ. ಸಿರಿಯಾದ ಸಹಕಾರದೊಂದಿಗೆ ಈ ದಾಳಿ ನಡೆದಿದ್ರೂ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಡೊನಾಲ್ಡ್ ಟ್ರಂಪ್ ಇರಾನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇರಾನ್ಗೆ ಹಲವು ಚಾನ್ಸ್ ಕೊಟ್ಟಿದ್ದೆ, ಆ ಡೀಲ್ಗೆ ಅವರು ಒಪ್ಪಬೇಕಾಗಿತ್ತು, ಸೋತಿದ್ದಾರೆ. ಒಪ್ಪಂದ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ದಾಳಿಯನ್ನು ತಪ್ಪಿಸಬಹುದು. ಇರುವುದನ್ನು ಉಳಿಸಿಕೊಳ್ಳೋದಕ್ಕೆ ಇರಾನ್ ಎಚ್ಚೆತ್ತುಕೊಳ್ಳಲಿ ಅಂತ. ತಡವಾಗುವ ಮೊದಲೇ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ. ಅಂದರೆ ಏನೋ ಡೀಲ್ ಪ್ರಪೋಸ್ ಮಾಡಿತ್ತಂತೆ ಅಮೆರಿಕ ಇರಾನ್ಗೆ, ಅವರು ಒಪ್ಕೊಳ್ಳಿಲ್ವಂತೆ. ಒಪ್ಕೊಂಡ್ಬಿಟ್ಟಿದ್ರೆ ಈ ದಾಳಿ ಆಗ್ತಾನೇ ಇರಲಿಲ್ಲ. ನೋಡಿ, ಅಮೆರಿಕದಲ್ಲೂ ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ. ಅಂದರೆ ಇಸ್ರೇಲ್ ದಾಳಿ ಮಾಡೋದು ನಮಗೆ ಖಚಿತವಾಗಿ ಗೊತ್ತಿತ್ತು ಅಂತ ತಾನೇ ಡೊನಾಲ್ಡ್ ಟ್ರಂಪ್ ಮಾತಿನ ಅರ್ಥ. ಆ ಡೀಲ್ಗೆ ಅವರು ಒಪ್ಕೋಬೇಕಾಗಿತ್ತು, ಒಪ್ಕೊಳ್ಳಿಲ್ಲ. ಊಹಿಸಿದ್ದಕ್ಕಿಂತ ಕೆಟ್ಟದಾಗಿರುತ್ತೆ ನಿಮ್ಮ ಪರಿಸ್ಥಿತಿ ಅಂತ ಎಚ್ಚರಿಸಿದ್ದೆ. ನೋಡಿ ಈಗೇನಾಯಿತು. ಅಮೇರಿಕ ಮಾರಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ, ಇಸ್ರೇಲ್ ಹತ್ರನೂ ಅಂಥ ವೆಪನ್ಸ್ ಇದ್ದಾವೆ. ಕೆಲ ಇರಾನ್ ಮೂಲಭೂತವಾದಿಗಳು ಜೋರಾಗಿ ಮಾತಾಡಿದ್ರು, ಈಗ ಅವರೆಲ್ಲರೂ ಸತ್ತೋಗಿದ್ದಾರೆ. ಪರಿಸ್ಥಿತಿ ಹದಗೆಡುತ್ತೆ. ಇಸ್ರೇಲ್ನ ದಾಳಿಯಿಂದ ಈಗಾಗಲೇ ಹೆಚ್ಚಿನ ಹಾನಿಯಾಗಿದೆ. ಒಪ್ಪಂದ ಮಾಡಿಕೊಂಡ್ರೆ ಮುಂದಿನ ದಾಳಿ ತಪ್ಪಿಸಬಹುದು. ಇರಾನ್ ಎಚ್ಚೆತ್ತುಕೊಳ್ಬೇಕು, ಇರಾನ್ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡ್ರೆ ಮುಂದೆ ಸಾವುಗಳಾಗೋದಿಲ್ಲ, ಯಾವುದೇ ಹಾನಿನೂ ಇರೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಆದರೆ ಅಮೇರಿಕದ ವಿದೇಶಾಂಗ ಕಾರ್ಯದರ್ಶಿಗಳು ಹೇಳ್ತಾರೆ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ. ಮಾರ್ಕೋ ರೂಬಿಯೋ ಅಮೇರಿಕದ ವಿದೇಶಾಂಗ ಕಾರ್ಯದರ್ಶಿ, ಇಸ್ರೇಲ್ ನಡೆಸಿದ ದಾಳಿಗೂ ಇದು ನಮಗೂ ಸಂಬಂಧನೇ ಇಲ್ಲ. ಇರಾನ್ನಲ್ಲಿರುವ ಅಮೇರಿಕದ ಪ್ರಜೆಗಳ ಮೇಲೆ ಯಾರೂ ದಾಳಿ ಮಾಡಬಾರ್ದು, ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಮಾರ್ಕೋ ರೂಬಿಯೋ ಹೇಳೋದು. ಕೇಳಿಸ್ಕೊಳ್ಳಿ ಒಮ್ಮೆ. ಸ್ಟೇಟ್ಮೆಂಟ್. ಇಸ್ರೇಲ್ ದಾಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಇರಾನ್ ಮೇಲಿನ ದಾಳಿಯಲ್ಲಿ ನಾವು ಎಂದೂ ಭಾಗಿಯಾಗಿಲ್ಲ. ನಮ್ಮ ಉದ್ದೇಶ ಈ ಭಾಗದ ನಮ್ಮ ನಾಗರಿಕರನ್ನು ರಕ್ಷಿಸುವುದು. ಅಮೇರಿಕ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಡಿ ಅಂತ ಮಾರ್ಕೋ ರೂಬಿಯೋ ಹೇಳಿತ್ತು. ಆಪರೇಷನ್ ಸಿಂಧೂರದ ಟೈಮ್ನಲ್ಲೂ ಅಮೇರಿಕ ಹೀಗೆ ಮಾಡಲಿಲ್ವಾ? ಅಮೇರಿಕದ ಉಪಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇದು ಭಾರತ ಪಾಕಿಸ್ತಾನಕ್ಕೂ ಸಂಬಂಧಪಟ್ಟಿದ್ದು, ನಮಗೂ ಇದಕ್ಕೂ ಏನೇನೂ ಸಂಬಂಧ ಇಲ್ಲ ಅಂತ. ಅಮೇರಿಕದ ಉಪಾಧ್ಯಕ್ಷರು ಇಂಟರ್ವ್ಯೂನಲ್ಲಿ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟರು, ಇದು ಭಾರತ ಪಾಕಿಸ್ತಾನ ಮಧ್ಯದ ಜಗಳ, ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ನಾವು ಇದಕ್ಕೆ ತಲೆನೇ ಹಾಕೋದಿಲ್ಲ ಅಂತ. ಕದನ ವಿರಾಮ ಘೋಷಣೆ ಆಗೋದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದು, ನಾನು ಮಾತಾಡಿದ್ದೀನಿ, ನಾನು ಕದನ ವಿರಾಮ ಮಾಡಿಸಿದ್ದೀನಿ, ನೀವು ಕದನ ವಿರಾಮಕ್ಕೆ ಒಪ್ಪಿಕೊಳ್ಳದೆ ಹೋದರೆ ನಿಮ್ಮಿಬ್ಬರ ಜೊತೆಗೆ ಟ್ರೇಡ್ ಮಾಡೋದಿಲ್ಲ ಅಂತ ನಾನು ಹೆದರಿಸಿ ಆ ಎರಡು ದೇಶಗಳನ್ನು ಕದನ ವಿರಾಮಕ್ಕೆ ಒಪ್ಪಿಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ನಾಳೆ ದಿವಸ ಇಸ್ರೇಲು ಇರಾನ್ ಮಧ್ಯದಲ್ಲಿ ಕದನ ವಿರಾಮ ಆಗುವ ಸನ್ನಿವೇಶ ಏರ್ಪಟ್ಟರೆ ಡೊನಾಲ್ಡ್ ಟ್ರಂಪ್ ಹೇಳೋದು ಇದೇ ಮಾತನ್ನು, ನಾನೇ ಮಾಡಿಸಿದ್ದಿದ್ದನ್ನು ಅಂತ ಇದೇ ಮಾತನ್ನು ಹೇಳೋದು. ಇಸ್ರೇಲಿನ ದಾಳಿಗೆ ಇರಾನ್ ಕೂಡ ಪ್ರತಿಕ್ರಿಯೆ ಅಂದರೆ ಪ್ರತೀಕಾರ ಕೊಟ್ಟಿದೆ.
ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ದಾಳಿ ಇಸ್ರೇಲ್ ಮೇಲೆ. ಇಸ್ರೇಲಿನ ಫೈನಾನ್ಷಿಯಲ್ ಕ್ಯಾಪಿಟಲ್ ಟೆಲ್ ಅವೀವ್ ಮತ್ತು ಅದರ ರಾಜಧಾನಿ ಜೆರುಸಲಂ ಮೇಲೆ. ಈ ದಾಳಿಯಲ್ಲಿ 2 ಇಸ್ರೇಲಿ ಪ್ರಜೆಗಳು ಸತ್ತಿದ್ದಾರಂತೆ. ಒಂದು 40-50 ಜನರಿಗೆ ಗಾಯಗಳಾಗಿದೆ ಇರಾನಿನ ಪ್ರತಿ ದಾಳಿಯಲ್ಲಿ. ಇದು ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಇದನ್ನು ಇನ್ನೂ ಮುಂದುವರಿಸ್ತೀವಿ ಅಂತ ಅಯಾತುಲ್ಲಾ ಖಮೇನಿ ಸ್ಟೇಟ್ಮೆಂಟ್. ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಹೇಳೋದು ನೋಡಿ. ಈ ಸ್ಟೇಟ್ಮೆಂಟನ್ನು ಅಬ್ಸರ್ವ್ ಮಾಡಬೇಕು ನೀವು. ಇಸ್ರೇಲ್ ತಪ್ಪು ಮಾಡ್ತು ಅನ್ನೋದಿಲ್ಲ, ಯಹೂದಿಗಳು ತಪ್ಪು ಮಾಡಿದರು. ಇಸ್ರೇಲ್ ಸ್ಟೇಟ್ಮೆಂಟ್ ಕೊಡುವಾಗ ಇರಾನ್ ಅಣ್ವಸ್ತ್ರವನ್ನು ಹೊಂದದಂತೆ ನಾವು ನೋಡಿಕೊಳ್ಳುತ್ತೇವೆ ಅಂತಾರೆ. ಮುಸ್ಲಿಮರು ಅಣ್ವಸ್ತ್ರವನ್ನು ಹೊಂದದಂತೆ ನೋಡಿಕೊಳ್ಳುತ್ತೇವೆ ಅಲ್ಲ, ಅದು ಸ್ಟೇಟ್ಮೆಂಟು. they are fighting Iran as a country, but Iran is fighting Israel as a religion. ಯಹೂದಿಗಳ ಆಡಳಿತ ದೊಡ್ಡ ತಪ್ಪು ಮಾಡಿದೆ, ಒಂದು ಗಂಭೀರ ತಪ್ಪಿದು. ಇದರ ಪರಿಣಾಮ ಅವರನ್ನು ದುಃಖಿತರನ್ನಾಗಿ ಮಾಡುತ್ತೆ. ಇರಾನ್ ದೇಶದ ಅಮೂಲ್ಯ ಹುತಾತ್ಮರ ರಕ್ತ ಹರಿಯೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ವಾಯು ಪ್ರದೇಶದ ಉಲ್ಲಂಘನೆಯನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ ಅಂತ ಹೇಳೋದು. ಯಾರು ಇದನ್ನು ಆರಂಭಿಸಿದ್ರು ಅವರೇ ಯುದ್ಧ ಶುರು ಮಾಡಿದ್ದಾರೆ. ಇದರಿಂದ ಯಹೂದಿಗಳು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಹೂದಿಗಳು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಆಗಲೇ ಹೇಳಿದ್ದೀನಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಅಬೌಟ್ ಜಿಯೋ ಪಾಲಿಟಿಕ್ಸ್, ಇಟ್ ಈಸ್ ಎ ರಿಲಿಜಿಯಸ್ ಫೈಟ್. ರಿಲಿಜಿಯಸ್ ಫೈಟ್ ಇದು. ಯಹೂದಿಗಳ ಮೇಲಿನ ದ್ವೇಷ ಅಂದರೆ, ಈಗ ಇಸ್ರೇಲ್ ಮೇಲಿನ ದ್ವೇಷ ಇದ್ದರೆ ಇಸ್ರೇಲ್ ಮೇಲೆ, ಇಸ್ರೇಲ್ ಒಳಗಡೆ ಇರುವವರ ಜೊತೆಗೆ ಆಗಬೇಕಾಗಿತ್ತು. ಬಟ್ ಪ್ರಪಂಚದ ಯಾವ ಮೂಲೆಯಲ್ಲಿ ಬದುಕುತ್ತಿರುವ ಯಹೂದಿ ಆದರೂ ನಮ್ಮ ಶತ್ರು ಅಂತ ವಾದ ಮಾಡುವಂಥವ್ರು ಇದ್ದಾರೆ. ಪ್ರಪಂಚದ ಎಲ್ಲೇ ಇರಲಿ, ಯಹೂದಿಗಳು ಅಂದರೆ ನಮ್ಮ ಶತ್ರುಗಳು ಅಂತ. ಈ ಮನಸ್ಥಿತಿ ಅದು. ಯುದ್ಧ ನಡೀತಾ ಇದೆ. F-35 ಹೊಡೆದು ಹಾಕಿದ್ದೀವಿ ಅಂತ ಇರಾನ್ ಕ್ಲೇಮ್ ಮಾಡಿಕೊಂಡಿದೆ. ಸೇಮ್ ಇದು ಆಪರೇಷನ್ ಸಿಂಧೂರದ ರೀತಿಯಲ್ಲೇ. ರಫಾಲ್ ಹೊಡೆದು ಹಾಕಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ತಲ್ಲ, ಹಾಗೆ ಇರಾನ್ ಹೇಳ್ತಾ ಇದೆ ಇಸ್ರೇಲಿನ F-35 ಹೊಡೆದು ಹಾಕಿದ್ದೀವಿ ನಾವು ಅಂತ. F-35 ಹೊಡೆದು ಹಾಕಿದ್ದೀವಿ ಮತ್ತು ಅದರ ಮಹಿಳಾ ಪೈಲಟನ್ನು ಜೀವಂತವಾಗಿ ನಮ್ಮ ವಶದಲ್ಲಿಟ್ಟುಕೊಂಡಿದ್ದೇವೆ. ಇರಾನ್ ಕ್ಲೇಮ್ ಮಾಡ್ತಾ ಇದೆ ಅದನ್ನು. ಇಸ್ರೇಲ್ ಸೆಡ್ ನಥಿಂಗ್ ಡೂಯಿಂಗ್. ನಮ್ಮ ಎಲ್ಲ ಯುದ್ಧ ವಿಮಾನಗಳು ಸುರಕ್ಷಿತವಾಗಿ ನಮ್ಮ ಏರ್ ಬೇಸಿಗೆ ವಾಪಸ್ ಬಂದಿದ್ದಾವೆ. ಯಾವ ಯುದ್ಧ ವಿಮಾನವನ್ನೂ ಇರಾನ್ ಹೊಡೆದು ಹಾಕಿಲ್ಲ, ನಮ್ಮ ಯಾವ ಪೈಲಟ್ಟು ಅವರ ಕೈಗೆ ಸಿಕ್ಕಾಕೊಂಡಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಎಲ್ಲ ಯುದ್ಧಗಳಲ್ಲೂ ನಡೆಯೋದೇ ಇದು. ಬಟ್ F-35 ಒಂದು ವೇಳೆ ಇರಾನ್ ಹೊಡೆದು ಹಾಕಿದೆ ಅನ್ನೋದೇ ಸತ್ಯ ಆದರೆ, ಒಂದು ಯುದ್ಧದಲ್ಲಿ ಮೊಟ್ಟ ಮೊದಲ F-35 ಪತನ ಆದಂಗದು. 5th ಜನರೇಷನ್ ಏರ್ಕ್ರಾಫ್ಟು. ಇವತ್ತಿನ ವೈಮಾನಿಕ ಯುದ್ಧ ಸನ್ನಿವೇಶದಲ್ಲಿರುವ ಅತ್ಯುತ್ತಮ ಯುದ್ಧ ವಿಮಾನ F-35, ಅಮೆರಿಕನ್ ಮೇಡ್. F-35 ವರ್ಸಸ್ ಸುಖೋಯ್ 57. ಅಂದರೆ F-35ಗೆ ಕಂಪೇರ್ ಮಾಡಬಹುದಾದ ಮತ್ತೊಂದು ಯುದ್ಧ ವಿಮಾನ ಇದ್ದರೆ ಅದು ಸುಖೋಯ್ 57. ಎರಡೂ ಬೆಂಗಳೂರಿನ ಏರೋ ಇಂಡಿಯಾ ಶೋಗೆ ಬಂದಿದ್ವು. ಭಾರತ ಈಗ 5th ಜನರೇಷನ್ ಫೈಟರ್ ಜೆಟ್ಟನ್ನು ಹುಡುಕ್ತಾ ಇದೆ, ನಮ್ಮ ವಾಯುಸೇನೆಗೆ ಬೇಕು ಅಂತ. ಎರಡೂ ಕಂಪನಿಗಳವರು ಕಾಂಪಿಟೇಷನ್ನಲ್ಲಿದ್ದಾರೆ, ನಮ್ಮಿಂದ ತಗೊಳ್ಳಿ ಅಂತ ತೋರ್ಸೋದಕ್ಕೆ ತಗೊಂಡು ಬಂದಿದ್ರು ಏರೋ ಇಂಡಿಯಾ ಶೋಗೆ. ಎರಡು ಒಳ್ಳೆ ಸ್ಟನ್ನಿಂಗ್ ಶೋ ಕೊಟ್ಟು, F-35 ಮತ್ತು ಸುಖೋಯ್ 57 ಹಾರಾಟ ನಡೆಸ್ತಾ ಇದ್ದಾವೆ. F-35 ಅನೇಕ ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದ್ದಾವೆ. ಬಟ್ ಇನ್ನೂ ತನಕ F-35 ಹೊಡೆದು ಉಳಿಸೋದಕ್ಕೆ ಯಾರಿಂದಲೂ ಆಗಿಲ್ಲ. ಇರಾನ್ ಹೇಳ್ತಾ ಇದೆ ನಾವು ಹೊಡೆದು ಹಾಕಿದ್ದೀವಿ ಅಂತ. ಅದು ಒಂದು ವೇಳೆ ಸತ್ಯ ಆದರೆ ರಣರಂಗದಲ್ಲಿ ಮೊಟ್ಟ ಮೊದಲ F-35 ಪತನಗೊಂಡಿದೆ ಅಂತ ಅರ್ಥ ಆಗುತ್ತೆ. ಲೆಟ್ಸ್ ಸಿ ಅದು ಖಚಿತ ಆಗುತ್ತಾ ನೋಡೋಣ. ಇಸ್ರೇಲ್ ಮಾತ್ರ ಸ್ಪಷ್ಟವಾಗಿ ನಿರಾಕರಿಸ್ತಾ ಇದೆ. ಕ್ಷಿಪಣಿ ದಾಳಿಯನ್ನು ತಕ್ಷಣವೇ ನಿಲ್ಲಿಸದೆ ಹೋದರೆ ತೆಹರಾನನ್ನು ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಇಸ್ರೇಲಿನ ಎಚ್ಚರಿಕೆ. ತೆಹರಾನನ್ನು ಸುಟ್ಟು ಭಸ್ಮ ಮಾಡ್ತೀವಿ ಅಂತ.
ಇಸ್ರೇಲ್ ಕಡ್ಸ್ ಅಂತ ಇಸ್ರೇಲ್ನ ರಕ್ಷಣಾ ಸಚಿವರ ಎಚ್ಚರಿಕೆ ಇದು. ಅವರ ಹೆಸರು ಇಸ್ರೇಲ್ ಕಡ್ಜ್. ಈ ಕ್ಷಿಪಣಿ ದಾಳಿಗಳನ್ನು ನಿಲ್ಲಿಸದೇ ಹೋದರೆ ತೆಹರಾನನ್ನು ಸುಟ್ಟು ಹಾಕ್ತೀವಿ, ಇರಾನ್ ತಾನು ನಡೆಸ್ತಾ ಇರುವ ಕ್ಷಿಪಣಿ ದಾಳಿಗಳಿಗೆ ಬೆಲೆ ತರಬೇಕಾಗತ್ತೆ, ಇದನ್ನು ಮುಂದುವರಿಸಿದ್ರೆ ಭಸ್ಮ ಆಗುತ್ತೆ ಆ ದೇಶ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ಕಟ್ಸ್ ಇಸ್ರೇಲಿನ ರಕ್ಷಣಾ ಸಚಿವರು. ಹಿಂಗಿದೆ ಕಥೆ. 1979ರಿಂದಲೂ ಇರಾನ್ ಅಣುಬಾಂಬನ್ನು ತಯಾರಿಸದೇ ಇರುವಂತೆ ಇಸ್ರೇಲ್ ನೋಡಿಕೊಳ್ತಾ ಇದೆ. ಅದರ ಮುಂದುವರಿದ ಭಾಗ. ಇದನ್ನೆಲ್ಲ ದಾಟಿಕೊಂಡು ಇರಾನ್ಗೆ ಅಣುಬಾಂಬನ್ನು ತಯಾರಿಸೋದಕ್ಕೆ ಆಗತ್ತಾ? ವಿ ಡೋಂಟ್ ನೋ. ಈ ಮಧ್ಯದಲ್ಲಿ ಇರಾನ್ ಒಳಗಡೆನೂ ಎಲ್ಲ ಸರಿ ಇಲ್ಲ. ಆಯತುಲ್ಲಾ ಖೊಮೇನಿಯ ವಿರುದ್ಧ ಆಂತರಿಕ ದಂಗೆ ಇದೆ. ನೋಡಿ, ಇರಾನಿನ ಜನನೇ, ಇರಾನ್ ಒಂದು ಆಧುನಿಕ ಜಾತ್ಯತೀತ ಲಿಬರಲ್ ದೇಶ ಆಗಿತ್ತು. ಆಧುನಿಕ ಜಾತ್ಯತೀತ ಲಿಬರಲ್ ದೇಶ ಆಗಿತ್ತು. ಆ ದೇಶವನ್ನು ರಾಜ ಶಾ ಆಳ್ತಾ ಇದ್ದಾಗ ಅಯಾತುಲ್ಲಾ ಖೊಮೇನಿ ಮಾತು ಕೇಳ್ಕೊಂಡು ಇರಾನಿನ ಜನ ಬೀದಿಗಿಳಿದ್ರು. ಸ್ಪೆಷಲಿ ವಿದ್ಯಾರ್ಥಿಗಳ ಬೀದಿಗಿಳಿದ್ರಲ್ಲಿ. ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ, ಶರಿಯಾ ಪ್ರಕಾರ ನಮ್ಮ ದೇಶ ನಡೀಬೇಕು, ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಬಹಳ ಜಾಸ್ತಿ ಆಗಿಬಿಟ್ಟಿದೆ ಅಂತ. ಆ ದಂಗೆಯಿಂದ ಇರಾನನ್ನು ಆಳ್ತಾ ಇದ್ದ ರಾಜ ದೇಶ ಬಿಟ್ಟು ಓಡಿ ಹೋಗಬೇಕಾಗಿ ಬಂತು. ಆಯತುಲ್ಲಾ ಖೊಮೇನಿ ಆಡಳಿತ ಶುರುವಾಯಿತು. ಆತ ಘೋಷಣೆ ಮಾಡ್ದಂಗೆ ಆ ದೇಶ ಮಾಡ್ದ. ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ವಿ ನಾವು. ಹಿಜಾಬ್ ಹಾಕ್ಕೊಂಡು ಬಂದಿಲ್ಲ ಅನ್ನೋ ಕಾರಣಕ್ಕೆ ನಡು ರಸ್ತೆಯಲ್ಲಿ 22 ವರ್ಷದ ಒಂದು ಹುಡುಗಿನ ಬಡಿದು ಕೊಂದೇ ಬಿಟ್ರು. ಈಗ ಅಲ್ಲಿನ ಜನರಿಗೆ ಇದು ಅತಿ ಆಯಿತು ಅನ್ಸೋದಕ್ಕೆ ಶುರುವಾಗಿದೆ. ನಾಟ್ ಲಾಂಗ್ ಆಗೋ ಅಲ್ಲ, ಬರೀ 45-50 ವರ್ಷದ ಹಿಂದೆ ಇದ್ದಂಥ ದೇಶ ಈಗೇನಾಗ್ಬಿಟ್ಟಿದೆ ಅಂತ. ಮುಂಚೆ ಇರಾನ್ ಹೆಂಗಿತ್ತು ಅಂತ ಕಥೆ ಹೇಳೋರು ಆ ದೇಶದಲ್ಲಿದ್ದಾರೆ. ಇನ್ನೂ ಅವ್ರ ಮನೆಗಳಲ್ಲಿದ್ದಾರೆ. ಇವತ್ತು ಒಬ್ಬ ಹುಡುಗ 18-20 ವರ್ಷದ ಹುಡುಗ ಅಂದರೆ ಅವ್ರ ಮನೆಯಲ್ಲಿರೋ ಅಜ್ಜ ಕೂತ್ಕೊಂಡು ಹೇಳ್ತಾನೆ, ಮುಂಚೆ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಆರಾಮಾಗಿ ಯೂನಿವರ್ಸಿಟಿಗಳಿಗೆ ಹೋಗ್ತಿದ್ರಪ್ಪ, ಇಲ್ಲೊಂದು ನೈಟ್ ಲೈಫ್ ಇತ್ತು, ಅಮೇರಿಕನ್ನರು ಬರ್ತಿದ್ರು, ಇಸ್ರೇಲಿಗಳು ಬರ್ತಿದ್ರು, ಬಾಂಧವ್ಯ ಇತ್ತು, ಸೌಹಾರ್ದತೆ ಇತ್ತು ಅಂತ. ಆ ಹುಡುಗನಿಗೆ ಅನಿಸೋದಕ್ಕೆ ಶುರುವಾಗಿದೆ, ಮನೆಯಲ್ಲಿರೋ ಹುಡುಗನಿಗೆ, ಮತ್ತೆ ನಮ್ಮ ದೇಶ ಹಂಗಾಗಬೇಕು ಅಂತ. ಆತ ಅಯಾತುಲ್ಲಾ ಖೊಮೇನಿ ವಿರುದ್ಧ ಬೀದಿಗಿಳಿತಾ ಇದ್ದಾನೆ. ಅಫ್ಕೋರ್ಸ್ ಅದಕ್ಕೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಬೆಂಜಮಿನ್ ನೆತನ್ಯಾಹು ಆ ಎಚ್ಚರಿಕೆಯನ್ನು ಕೊಟ್ಟರು ಮತ್ತು ಅಭಯವನ್ನು ಕೊಟ್ಟರು ಇರಾನಿನ ಜನರಿಗೆ. ಡೋಂಟ್ ವರಿ, ನಿಮ್ಮ ನಾಯಕನನ್ನು ನಾವು ನೋಡಿಕೊಳ್ತೀವಿ, ನಿಮಗೆ ಬೇಕಾದ ಸ್ವಾತಂತ್ರ್ಯವನ್ನು ಕೊಡುತ್ತೇವೆ ಅಂತ. ಇದು ಮ್ಯಾಕ್ಸಿಮಮ್ ಇದೇ ಸುದ್ದಿ ಆಗೋಯಿತು. ಅಹಮದಾಬಾದ್ ವಿಮಾನ ಪತನದ ಸುದ್ದಿಗೆ ಬರೋಣ. ಇದರ ಇಂಪ್ಯಾಕ್ಟ್ ಏನಂದರೆ, ಇರಾನ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆಯಿಲ್ ಪ್ರೊಡ್ಯೂಸರ್ಸ್. ದೊಡ್ಡ ಮಟ್ಟದಲ್ಲಿ ತೈಲ ಉತ್ಪಾದಕ ದೇಶ ಅದು. ಇಸ್ರೇಲ್ ದಾಳಿಯ ನಂತರ ಕಚ್ಚಾ ತೈಲದ ಬೆಲೆ ಹೆಚ್ಚಳ ಆಗಿದೆ. ಒಂದೇ ದಿನಕ್ಕೆ 7% ಜಾಸ್ತಿ ಆಗಿದೆ. 7%. ಒಂದು ದಿನಕ್ಕೆ 4 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಇರಾನ್ ಉತ್ಪಾದನೆ ಮಾಡುತ್ತೆ. ಭಾರತ ತರಿಸ್ಕೊಳ್ಳೋದು ಕೂಡ ಇರಾನ್ನಿಂದಲೇ. ನಮಗೂ ಆಯಿಲ್ ಬರೋದು, ಹೆಚ್ಚಿನ ಪ್ರಮಾಣದಲ್ಲಿ ಬರೋದು ಇರಾನ್ನಿಂದಲೇ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ರಷ್ಯಾದಿಂದ ಭಾರತ ತರಿಸ್ಕೊಂಡಿತು. ನೋಡಿ, ಇದು ಕೂಡ ಜಿಯೋ ಪಾಲಿಟಿಕ್ಸ್. ಅಮೇರಿಕಾ ದಿಗ್ಬಂಧನ ಹೇರ್ತು ಇರಾನ್ಗೆ, ಇರಾನ್ನಿಂದ ಯಾರೂ ಆಯಿಲ್ ಖರೀದಿ ಮಾಡೋಂಗಿಲ್ಲ ಅಂತ. ಭಾರತ ಕೇಳ್ತು, ಹೇಳೋದಕ್ಕೆ ನೀವು ಯಾರು, ನಮಗೆ ಯಾರು ಕಡಿಮೆ ರೇಟಿಗೆ ಕೊಡ್ತಾರೋ ಅವ್ರ ಹತ್ರ ನಾವು ತಗೋತೀವಪ್ಪ ಅಂತ ಭಾರತ ಇರಾನ್ನಿಂದ ಆಯಿಲ್ ಖರೀದಿ ಮಾಡ್ತು. ಕಡಿಮೆ ರೇಟ್ನಲ್ಲಿ ಸಿಕ್ತು ನಮಗೆ. ಯುಕ್ರೇನ್ ರಷ್ಯಾ ಮಧ್ಯೆ ಯುದ್ಧ ಶುರುವಾದಾಗ ಅಮೇರಿಕಾ, ಎಲ್ಲ ಯುರೋಪಿಯನ್ ರಾಷ್ಟ್ರಗಳು ಇಡೀ ಪ್ರಪಂಚಕ್ಕೆ ಎಚ್ಚರಿಕೆ ಕೊಟ್ಟು, ಯಾರೂ ಖರೀದಿ ಮಾಡೋಂಗಿಲ್ಲ ರಷ್ಯಾದಿಂದ ಅಂತ. ಯಾಕೆ ಖರೀದಿ ಮಾಡಬಾರ್ದು ಅಂದರೆ, ನೀವು ಅವ್ರ ಹತ್ರ ಆಯಿಲ್ ತಗೊಂಡೋಗಿ ಅವ್ರಿಗೆ ದುಡ್ಡು ಕೊಡ್ತೀರಿ, ಆ ದುಡ್ಡಿನಲ್ಲಿ ಅವರು ವೆಪನ್ ಖರೀದಿ ಮಾಡಿ ಯುದ್ಧ ಮಾಡ್ತಾರೆ ಅಂತ. ಭಾರತ ಹೇಳ್ತು, ನಮಗೆ ಯಾರು ಕಡಿಮೆ ರೇಟಿಗೆ ಕೊಡ್ತಾರೋ ಅವ್ರ ಹತ್ರ ನಾವು ತಗೋತೀವಪ್ಪ ಅಂತ. ರಷ್ಯಾದಿಂದ ಕಡಿಮೆ ರೇಟ್ನಲ್ಲಿ ಆಯಿಲನ್ನು ಭಾರತ ಖರೀದಿ ಮಾಡ್ತು. ಈ ರೀತಿಯಾದಂಥ ವಿದೇಶಾಂಗ ನೀತಿಯನ್ನು ಹೊಂದಿರುವ ಭಾರತಕ್ಕೆ ಅಮೇರಿಕ ಹೇಳಿ ಬೆದರಿಸಿ ಆಪರೇಷನ್ ಸಿಂಧೂರ ನಿಲ್ಲಿಸೋ ಹಂಗೆ ಮಾಡಿಬಿಟ್ರಂತೆ.
ಅಮೇರಿಕ ಹೇಳ್ಕೊಂಡಿದ್ದದು. ನಾವು ಧಮಕಿ ಹಾಕಿ ಎಚ್ಚರಿಕೆ ಕೊಟ್ಟು ಆಪರೇಷನ್ ಸಿಂಧೂರವನ್ನು ನಿಲ್ಲಿಸಿದ್ದೇವೆ ಅಂತ. ಹಂಗೆ ನಿಲ್ಲಿಸೋದಾಗಿದ್ದರೆ ಇರಾನ್ನಿಂದ ಇಂಡಿಯಾ ಆಯಿಲ್ ಖರೀದಿ ಮಾಡ್ದಂಗೆ ನೋಡ್ಕೋಬೇಕಾಗಿತ್ತು, ರಷ್ಯಾದಿಂದ ಆಯಿಲ್ ಖರೀದಿ ಮಾಡದೇ ಇರೋ ಹಂಗೆ ನೋಡ್ಕೋಬೇಕಾಗಿತ್ತು. ಅದನ್ನು ಏನೂ ಮಾಡದೆ ಈಗ ಒಂದು ಕದನ ವಿರಾಮ ಜಾರಿಗೆ ಬಂದಾಗ ನಮ್ಮ ಕ್ರೆಡಿಟ್ಟು ಅಂತ ಅಮೇರಿಕ ಹೇಳ್ತು. ಇದರ ಇಂಪ್ಯಾಕ್ಟು ಡೆಫಿನೆಟ್ಲಿ ಆಗುತ್ತೆ. ಇದು ಮುಂದುವರೆದರೆ ಒಂದೇ ದಿನಕ್ಕೆ 7% ಕ್ರೂಡ್ ಆಯಿಲ್ನ ರೇಟ್ ಜಾಸ್ತಿ ಆಗಿದೆ ಅಂದರೆ ಇದು ಮುಂದುವರೆದಂತೆ ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಬೆಲೆ. ಅದರ ಇಂಪ್ಯಾಕ್ಟು ಜಗತ್ತಿನ ಮೇಲಾಗತ್ತೆ. ತೈಲ ಬೆಳೆಗಳು ಜಾಸ್ತಿ ಆಗ್ಬೋದು. ಹಿಂಗಾಗೋದು ಬೇಡ. ಕಾಂಗ್ರೆಸ್ನವರು ಒತ್ತಡ ಹಾಕ್ತಾ ಇದ್ದಾರೆ ಭಾರತದ ಮೇಲೆ. ಸ್ಪೆಷಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಕಳವಳಕಾರಿಯಾಗಿದ್ದಾವೆ, ಭಾರತ ಇದರಿಂದ ದೂರ ಉಳಿಬಾರ್ದು, ಶಾಂತಿಗಾಗಿ ಒತ್ತಾಯಿಸಬೇಕು ಅಂತ. ಶಾಂತಿಗಾಗಿ ಒತ್ತಾಯಿಸಬೇಕು. ಗಾಜಾದಲ್ಲಿ ಸೀಸ್ ಫೈರ್ ಬರಬೇಕು ಅನ್ನುವ ರೆಸಲ್ಯೂಷನ್ ಬಂದಾಗ ಇದರ ಮುಂದೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಮುಂದೆ ಭಾರತ ಮತದಾನ ಮಾಡದೆ ದೂರ ಉಳಿತು. ಹಂಗೆ ಮಾಡಬಾರ್ದಾಗಿತ್ತು ಅಂತ ಖರ್ಗೆ ಅವರು ಹೇಳೋದು. ಈಗ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ, ಕದನ ವಿರಾಮಕ್ಕೆ ಭಾರತ ಫೋರ್ಸ್ ಮಾಡಬೇಕು ಅಂತ ರಾಜ್ಯಸಭೆ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.